ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರು ಶುದ್ಧ ಬ್ರಹ್ಮಣೇ ನಮಃ. ಜೋ ಸುಖ ನಿತ್ಯ ಪ್ರಕಾಶ ವಿಭೂ ನಾಮರೂಪ ಆಧಾರ್ ಮತಿ ನ ಲಕ್ಕೈ ದಿಹಿ ಮತಿ ಲಕ್ಕೈ ಸೋ ಮನಿ ಶುದ್ಧ ಅಪಾರ ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿ ರವಿ ಚಂದ ವರುಣಯ ಮಾಂ ಶಕ್ತಿ ಧನೇಶ ಗಣೇಶ್ ಜಾಕೃಪಾಲು ಸರ್ವಜ್ಞ ಕೋ ಯಧಾರತ ಮುನಿ ಧ್ಯಾನ್ ताको होत उपाधितै मोमय मिथ्यावान वैदिहि जानै बिन जगत मनहु जेवरि साम न सैगु जग जग जिहि लहै सोहम आपे आप बोध चाही जाको सुकृति भजत राम निष्काम सो मेरो है आत्मा काकू करू प्रणाम सो मेरो है आत्मा काकू करू प्रणाम. सद्गुरु श्री पंडित पीताम्बर जी महाराज की जय. सद्गुरु श्री साधु निश्चल दास जी महाराज की जय. सद्गुरु श्री शरण बसव स्वामी जी महाराज की जय. जय मंगलम जय नम पार्वती पति शिव हर हर महादेव. ಎಲ್ಲರಿಗೂ ಶರಣು ಶರಣಾರ್ಥಿ. ಇದುವರೆಗೆ ವಸ್ತು ನಿರ್ದೇಶನ ರೂಪ ಮಂಗಳವನ್ನ ಸುಂದರವಾಗಿ ನಡೆಸಿಕೊಟ್ಟ ಶುದ್ಧ ಬ್ರಹ್ಮಣಿ ಗೌರಮ್ಮ ತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಣಿ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ. ನಮ್ಗೆಲ್ಲರಿಗೂ ಮೋಕ್ಷ ವಿಚಾರವನ್ನ ತಿಳಿಸಿಕೊಡ್ಬೇಕಂತೇಳಿ ಸದ್ಗುರುಗಳಲ್ಲಿ ವಿನಂತಿ ಮಾಡ್ಕೊಳ್ತಿರ್ತೇನೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾಲ್ಕನೇ ತರಂಗ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ಏನು ಚರ್ಚೆ ನಡೆದಿದೆ ಅಂತಂದ್ರೆ 52ನೇ ದೋಹಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಧಿಷ್ಠಾನ ಅನ್ನೋದು 149ನೇ ತರಂಗ ವಿಷಯ ಅಂತ ಒಂದು ನಿಮಿಷ ಪ್ರಖ್ಯಾತಿ ದಾಟಿ ಬಂದಿವೆ. 149ನೇ ವಿಷಯಾಂಕ 52ನೇ ತರಂಗ ಪ್ರಖ್ಯಾತಿ ಎಲ್ಲ ದಾಟಿ ಬಂದಿವೆ. ಇಲ್ಲೇನು ಚರ್ಚೆ ನಡೆದದಂದ್ರ ಆ ವಿಷಯಾಂಕ ಮೂರು ರೀತಿಯ ಅಧಿಷ್ಠಾನಗಳು ಯಾಕೆ ಹೇಳ್ತೀವಿ ಅಂತ ಅದನ್ನೇ ಹೇಳ್ತಾ ಇದ್ದಾರೆ ಅವರು.
ರಿವಿಷನ್ ಮಾಡ್ತಾ ಇದ್ದೀವಿ. ರಿವಿಷನ್ನಿನ ಅಂತಿಮ ಭಾಗದಲ್ಲಿದ್ದೀವಿ. ವಿಷಯಾಂಕ 149. 12ನೇ 4-149 52. 4ನೇ ತರಂಗ 149ನೇ ವಿಷಯಾಂಕ 52ನೇ ದೋಹ. ಇದು ಕರೆಕ್ಟ್ರಾ? 4ನೇ ತರಂಗ ಅಂತಂದ್ರೆ ಉತ್ತಮ ಅಧಿಕಾರಿಗೆ ಉಪದೇಶ. 149ನೇ ವಿಷಯಾಂಕ ಇನ್ನ ಆರಂಭ ಆಗಿಲ್ಲ. ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿ ಮತ್ತು ವಿಶೇಷ ರೂಪವು ಅಧಿಷ್ಠಾನವಾಗಿ ಇರುತ್ತದೆ ಅನ್ನೋದು ಅದು ಇನ್ನೂ ಆರಂಭ ಮಾಡಿಲ್ಲ. ರಿವಿಷನ್ದಾಗ ಅದೀವಿ ನಾವು. ರಿವಿಷನ್ ಮಾಡ್ತಾ ಇದ್ದದ್ದು ಅಂತಿಮ ಭಾಗದಲ್ಲಿ ಬಂದೀವಿ. ಆ ಅಂತಿಮ ಭಾಗದಲ್ಲಿ ಏನ್ ಹೇಳ್ತಾರ, ಈ ಒಂದು ಮಿಥ್ಯವಾದ ಜಗತ್ತಿಗೆ ಅಧಿಷ್ಠಾನ ಆಧಾರ ಯಾರು, ಅದು ಯಾರಿಗೆ ತೋರ್ತದ ಅಂತ ಕೇಳಿದ್ರೆ, ತವ ನಿಜ ರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಬಾನ. ನಿನ್ನ ರೂಪ ನಿಜ ಸ್ವರೂಪದ ಅಜ್ಞಾನದ ಕಾರಣ ನಿನಗೆ ಜಗತ್ತು ತೋರ್ತಾ ಇದೆಯಪ್ಪ. ಅದಕ್ಕೆ ಈ ಜಗತ್ತು ನೀನು ನೋಡ್ತಾ ಇರೋ ಹಾಗೆ ಇಲ್ಲ. ಜಗತ್ತೇನದ ಬ್ರಹ್ಮ ಸ್ವರೂಪ ಅದ. ನೀನ್ ಹೆಂಗ್ ನೋಡ್ಲಕತ್ತಿದೆ ಅಂದ್ರೆ ನಾಮರೂಪಾತ್ಮಕವಾಗಿ ನೋಡ್ಲಕತ್ತಿದಿ. ಅದು ಯಾಕೆ ಹಂಗ್ ನೋಡ್ಲಕತ್ತಿದೆ ಅಂದ್ರೆ ನಿನ್ನ ಸ್ವರೂಪದ ಅಜ್ಞಾನ. ನೀನು ಬ್ರಹ್ಮ ಸ್ವರೂಪನಾಗಿದ್ದಿ ಅಂದ್ರೆ ನಿನಗೆ ಬ್ರಹ್ಮ ಸ್ವರೂಪವಾಗಿ ಕಾಣ್ತಿತ್ತು ಜಗತ್ತು. ನಿನ್ನ ಸ್ವರೂಪ ಬ್ರಹ್ಮ ಇಲ್ಲದಕ್ಕ, ಜೀವ ಇದ್ದದ್ದಕ್ಕ ನಿನಗೆ ನಾನಾ ರೀತಿ ನಾಮರೂಪಗಳಾಗಿ ಕಾಣ್ಲಿಕ್ಕತ್ತದ. ಹಿಂಗಾಗಿ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಧಾರ ನೀನೇ ಅಂಥೇಳಿ, ಅಧಿಷ್ಠಾನ ಆಧಾರ ನೀನೇ ಇದಕ್ಕೆ ಅಧಿಷ್ಠಾನ ಆಧಾರದೆಯಪ್ಪ. ರಜ್ಜು ಭುಜಂಗ ಸಮಾನ. ಈ ಹಗ್ಗ ಹಾವ ಏನ್ ದೃಷ್ಟಾಂತದಲ್ಲ, ಅದೇ ರೀತಿ ಬ್ರಹ್ಮ ಮತ್ತು ಜಗತ್ತು. ಬ್ರಹ್ಮನಲ್ಲಿ ಜಗತ್ತು ತೋರ್ತದ, ಹಗ್ಗದಲ್ಲಿ ಹಾವು ತೋರಿದಂಗ ಅಂತೇಳಿ ನಿನ್ನ ನಿಜ ಸ್ವರೂಪದ ಅಜ್ಞಾನದಿಂದ, ಅವಿಚಾರದಿಂದ ಅನಿರ್ವಚನೀಯವಾದ ಈ ಜಗತ್ತು ಪ್ರತೀತಿಯಾಗುತ್ತಿದೆ. ಯಾವ ರೀತಿ ಅಧಿಷ್ಠಾನವಾದ ಹಗ್ಗವನ್ನ ತಿಳಿಯಲಾರದ ಕಾರಣ ಮಿಥ್ಯವಾದ ಸರ್ಪವು ಹೇಗೆ ಅಧ್ಯಸ್ಥವಾಗಿ ತೋರುತ್ತಿದೆಯೋ, ಅಂದ್ರ ಹಗ್ಗದ ಅಜ್ಞಾನದ ಕಾರಣ ಹಾವು ಕಾಣ್ಲಕತ್ತದ. ಮತ್ತ ಎದರ ಅಜ್ಞಾನದ ಕಾರಣ ಜಗತ್ತು ಕಾಣ್ಲಕತ್ತದ್ರಿ? ಸ್ವಸ್ವರೂಪದ ಅಜ್ಞಾನ, ಬ್ರಹ್ಮದ ಅಜ್ಞಾನ. ಸ್ವಸ್ವರೂಪ ಅಂದ್ರೂ ಬ್ರಹ್ಮನೇ. ಆ ಬ್ರಹ್ಮದ ಅಜ್ಞಾನ ಇರುವ ಕಾರಣ ಏನಾಗ್ಲಿಕ್ಕತ್ತದ, ಯಾವ ರೀತಿ ನಿತ್ಯವಾದ ಸರ್ಪಕ್ಕೆ ರಜ್ಜು ಅಧಿಷ್ಠಾನವಿದೆಯೋ ಹಾಗೆಯೇ ಮಿಥ್ಯವಾದ ಜಗತ್ತಿಗೆ ನಿನ್ನ ಸ್ವಸ್ವರೂಪವೇ ಅಧಿಷ್ಠಾನವಾಗಿದೆ. ನಿನ್ನ ಆತ್ಮಸ್ವರೂಪವನ್ನು ನೀನು ಮರೆತಿರುವ ಕಾರಣ ಅಜ್ಞಾನದಿಂದ ಜಗತ್ತು ತೋರುತ್ತಿದೆ ಅಂತೇಳಿ, ಸಿನಿಮಾ ನೋಡುವವನಿಗೆ ಪರದೆ ಕಾಣುವುದಿಲ್ಲ, ಪರದೆ ನೋಡುವವನಿಗೆ ಸಿನಿಮಾ ಕಾಣೋದಿಲ್ಲ. ಇದೆಲ್ಲ ಹೇಳಿವಲ್ಲ ನಾವು. ಬೆಳಕು ಹಾಕಿ ಸಿನಿಮಾ ತೋರ್ಸಕ್ ಆಗಂಗಿಲ್ಲ, ಕತ್ತಲ ಇದ್ದಾಗೆ ಆ ಸಿನಿಮಾ ಕಾಣ್ತದ. ಈಗ ನಾಮರೂಪಗಳು ಕಾಣಬೇಕಾದ್ರೆ ಅಜ್ಞಾನ ಇದ್ದಾಗೆ ಕಾಣ್ತಾವ. ಜ್ಞಾನ ಇತ್ತು ಅಂತಂದ್ರೆ ಬ್ರಹ್ಮನೇ ಕಾಣ್ತಾನ. ಇಂಥ ಒಂದು ವಿಚಾರವನ್ನು ಹೇಳಿ ಮುಂದೆ ಇವು 3 ರೀತಿ ಅಧಿಷ್ಠಾನಗಳು ಹೇಳ್ತೀರಿ, ಇದು ಏನು ಅಂತ ಕೇಳ್ತಾರೆ. ರಜ್ಜುವಿನ ಅಜ್ಞಾನದಿಂದ ಮಿಥ್ಯವಾಗಿರುವ ಸರ್ಪವು ಎಲ್ಲಿ ತೋರುತ್ತದೆಯೋ ಅಲ್ಲಿ ಮಿಥ್ಯವಾದ ಸರ್ಪಕ್ಕೆ ಆಧಾರ
ಮತ್ತು ಅಧಿಷ್ಠಾನ ರಜ್ಜು ಅಂತ ಒಂದು ಕಡೆ ಹೇಳಿರಿ, ಮತ್ತೆ ಹಗ್ಗ ಅಧಿಷ್ಠಾನ ಅಂತ ಹೇಳುವುದಕ್ಕೆ ಕಾರಣ ಏನು? ಮತ್ತ ನಮ್ಮ ಉಪಹಿತ ಚೇತನವೇ ಏನಾಗ್ಯದ ಅಧಿಷ್ಠಾನ ಅಂತೇಳಿ ಈ ಸಿದ್ಧಾಂತ ಹೇಳ್ತದಂತಂದ ಮೇಲೆ ಮತ್ತ ಹಗ್ಗ ಯಾಕೆ ಅಧಿಷ್ಠಾನ ಅಂತ ಹೇಳ್ತೀರಿ ನೀವು? ಹಗ್ಗಕ್ಕೆ ಅಧಿಷ್ಠಾನ ಅಂತ ಯಾಕೆ ಹೇಳ್ತೀರಿ? ಒಂದೊಂದ್ ಕಡೆ ಹಗ್ಗನೇ ಅಧಿಷ್ಠಾನ ಅಂತ ಹೇಳ್ತೀರಿ, ಒಂದೊಂದ್ ಕಡೆ ಏನ್ ಮಾಡ್ತೀರಿ ಹಗ್ಗದೊಳಗಿನ ಉಪಹಿತ ಚೇತನ ಅಧಿಷ್ಠಾನ ಅಂತ ಹೇಳ್ತೀರಿ, ಮತ್ತೊಂದ್ ಕಡೆ ಸಾಕ್ಷಿ ಚೇತನ ಅಧಿಷ್ಠಾನ ಅಂತ ಹೇಳ್ತೀರಿ, ಕೂಟಸ್ಥ ಅಧಿಷ್ಠಾನ ಅಂತ ಹೇಳ್ತೀರಿ. ಹಿಂಗ್ ಮೂರ್ ಹೇಳೋದಕ್ಕೆ ಕಾರಣ ಏನಂತಂದ್ರೆ, ಮೊಟ್ಟ ಮೊದಲು ರಜ್ಜುವೆ ಸರ್ಪದ ಅಧಿಷ್ಠಾನವೆಂತಲೂ, ಒಂದೊಂದು ಬಾರಿ ಸರ್ಪದ ಅಧಿಷ್ಠಾನ ರಜ್ಜು ಉಪಹಿತ ಚೇತನವೆಂತಲೂ, ಮತ್ತೊಂದು ಬಾರಿ ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಅಂತಲೂ ಹೇಳಿದ್ದು. ಈಗ ಮತ್ತೆ ಹಗ್ಗವೇ ಅಧಿಷ್ಠಾನವೆಂತಲೂ ಹೇಳುತ್ತಿರುವುದಕ್ಕೆ ಕಾರಣ, ಈ ರೀತಿ ಹೇಳುವುದರಿಂದ ಇಲ್ಲಿ ರಜ್ಜುವಿನ ಅಧಿಷ್ಠಾನದ ಸಿದ್ಧಾಂತ ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ. ಮುಂದಿಂದು ಸಿದ್ಧಾಂತ ತಿಳ್ಕೋಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗ್ತದೆ. ಮ್ಯಾಲ ಏರ್ಬೇಕಾದ್ರೆ ಒಂದೇ ಸಲ ಮ್ಯಾಲ ಹೋಗಿ ನಿಂದಿರ್ಲಿಕ್ಕೆ ಆಗಂಗಿಲ್ಲ. ಅದರ ಸಲುವಾಗಿ ಏನ್ ಮಾಡ್ಯಾರ, ಇಲ್ಲಿ ರಜ್ಜುವಿನ ಅಧಿಷ್ಠಾನದಿಂದ ಸಿದ್ಧಾಂತವನ್ನು ತಿಳಿದುಕೊಳ್ಳಲು ಅನುಕೂಲವಾಗುವ ಕಾರಣ ಸ್ಥೂಲ ದೃಷ್ಟಿಯಿಂದ ಏನ್ ಮಾಡ್ಯಾರ, ಸ್ಥೂಲ ಬುದ್ಧಿಯಿಂದ ರಜ್ಜುವನ್ನೇ ಅಧಿಷ್ಠಾನವೆಂದು ತಿಳಿಸುವ ಪದ್ಧತಿ. ಸ್ಥೂಲ ಬುದ್ಧಿ ಯಾರ್ದು? ಕನಿಷ್ಠ ಅಧಿಕಾರಿ. ಹಿಂಗಾಗಿ ಹೇಳಿವಿ, ಹೇಗೆಂದರೆ ರಜ್ಜುವಿನ ಅಜ್ಞಾನದಿಂದ ಮಿಥ್ಯವಾದ ಸರ್ಪವು ಎಲ್ಲಿ ತೋರುತ್ತದೆಯೋ ಅಲ್ಲಿ ಮಿಥ್ಯವಾದ ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನ ರಜ್ಜುವೇ ಆಗಿರುತ್ತದೆ. ಯದ್ಯಪಿ ಸರ್ಪದ ಅಧಿಷ್ಠಾನವೆಂದರೆ ರಜ್ಜು ಉಪಹಿತ ಚೇತನವೆಂದು ಹೇಳಿದಿರಿ, ರಜ್ಜು ಅಲ್ಲವೆಂದಿರಿ. ನಾವು ಸರ್ಪದ ಅಧಿಷ್ಠಾನ ಅಂತ ನೀವು ಹೇಳಿದ ಮಾತೇ ನಾವು ಹೇಳ್ತಾ ಇದ್ದೀವಿ. ಹಗ್ಗ ಹಾವಿಗೆ ಅಧಿಷ್ಠಾನ ಅಂತ ಹೇಳಿದ್ರೆ ಅದು ಅಲ್ಲ, ಉಪಹಿತ ಚೇತನ ಅಂತೀರಿ. ಮತ್ತು ನಾವು ನೀವು ಹೇಳಿದಂಗೆ ರಜ್ಜು ಉಪಹಿತ ಚೇತನ ಅಧಿಷ್ಠಾನ ಅಂತ ಹೇಳಿದ್ರೆ ಈಗೇನ್ ಮಾಡ್ಲಕತ್ತೀರಿ, ಮತ್ತೆ ರಜ್ಜುವಿಗೆ ಬರ್ತೀರಿ, ಮತ್ತೆ ಸಾಕ್ಷಿಗೆ ಬರ್ತೀರಿ, ಓಸು ಕಡೆ ಹಿಂಗ ಅಡ್ಡಾಡ್ಲಕತ್ತೀರಿ. ಏನಿದು ಅಂತ ಹೇಳಿದಾಗ ಇಲ್ಲೇನದವ, ಎರಡು ಪಕ್ಷಗಳಿವೆ, ಪ್ರಥಮ ಪಕ್ಷ ಮತ್ತು ದ್ವಿತೀಯ ಪಕ್ಷ. ಪ್ರಥಮ ಪಕ್ಷದಲ್ಲಿ ರಜ್ಜು ಉಪಹಿತ ಚೇತನವೇ ಸರ್ಪದ ಅಧಿಷ್ಠಾನವಿರುತ್ತದೆ. ದ್ವಿತೀಯ ಪಕ್ಷದಲ್ಲಿ ಅಂತಃಕರಣ ವೃತ್ತಿ ಉಪಹಿತ ಚೇತನವೇ ಸರ್ಪದ ಅಧಿಷ್ಠಾನವಿರುತ್ತದೆ. ಯಾವ ಪಕ್ಷದಲ್ಲಿಯೂ ರಜ್ಜುವು ಸರ್ಪದ ಅಧಿಷ್ಠಾನವಿರುವುದಿಲ್ಲ ಎಂದು ಹೇಳಿದ್ದೇ ನಿಜ. ಮತ್ತೆ ಇಲ್ಲೇನ್ ಮಾಡಿದ್ರು, ಮೂರು ಪಕ್ಷ ತೆಗೆದು ಪ್ರಥಮ ಪಕ್ಷ ಅಂತೇಳಿ ಕನಿಷ್ಠ ಅಧಿಕಾರಿಗೆ ಆಗಿನ ಕಾಲದಲ್ಲಿ ಅವರು ಪ್ರತಿಭಾವಂತರವರೆಲ್ಲ. ಅವರೇನು ಒಂದೊಂದು ಚರ್ಚೆ ಮಾಡುವಾಗ, ಈಗ ನೀವು 10-15 ಮಂದಿ ಕುಂತು ಕೇಳುವಾಗ ನಿಮಗೆ ಚರ್ಚೆ ಮಾಡ್ರಿ ಅಂದ ಕೂಡ್ಲೇನೆ ನೀವೇನ್ ಮಾಡ್ತೀರಿ, ನಿಮ್ಮ ಪ್ರತಿಭೆಯ ಪ್ರಕಾರ ನೀವು 4 ಜನರಿಗೆ ನಿಮ್ಮ ವಿಚಾರ ತಿಳಿಸಿ ನಿಮ್ಮದೇ ಒಂದು 4 ಜನರದೊಂದು ಟೀಮ್ ಮಾಡಿಕೊಂಡು ನಿಮ್ಮ ವಿಚಾರಕ್ಕೆ ಯಾರು ಒಪ್ಪುತ್ತಾರ ಅವ್ರದೊಂದು ಟೀಮ್ ತಯಾರಾಗಿ ಬಿಡ್ತದೆ. ಹಾಗೆ ಇವು ಪಕ್ಷಗಳು ತಯಾರಾಗ್ತವೆ. ಪಕ್ಷಗಳು ತಯಾರಾದಾಗ ನಾವು ಮೊದಲ ಪ್ರಥಮ ಪಕ್ಷ ಅಂತಂದ್ರೆ ಏನ್ ಮಾಡಿದೆವು, ಕನಿಷ್ಠ ಅಧಿಕಾರಿ ಅಂತ ಹೇಳಿದ್ದೆವು. ಕನಿಷ್ಠ ಅಧಿಕಾರಿ ಏನಾಯ್ತು, ಎಂದೂ ರಜ್ಜು ಆ ಸರ್ಪಕ್ಕೆ ಅಧಿಷ್ಠಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅವ್ರಿಗೆ ಬಿಟ್ಬಿಟ್ರು. ಬಿಟ್ಟ ಮೇಲೆ ಏನ್ ಮಾಡಿದ್ರು, ಇನ್ನ 2 ಪಕ್ಷಗಳು ಉಳಿದು ಅದರಾಗ 1-2 ಮಾಡಿದ್ರು. 1ನೇ ಪಕ್ಷದವನು ಉಪಹಿತ ಚೇತನವೇ ಅಧಿಷ್ಠಾನ ಅಂತ ಮಾಡಿದ್ರು. 2ನೇ ಪಕ್ಷದವನು ಏನಂತನ ಸಾಕ್ಷಿ ಚೇತನ ಅಂದ್ರೆ ಅಂತಃಕರಣ ಉಪಹಿತ ಚೇತನವೇ ಅಧಿಷ್ಠಾನ ಅಂತ ಮಾಡಿ ಅಲ್ಲಿ ಯಾವ ರೀತಿ ಡಿಸ್ಕಷನ್ ನಡೆದ ಹಾಗೆ ಇವ್ರ ಪಕ್ಷಗಳು ಬರ್ಕೊತ ಹೋಗ್ಯಾರ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಒಟ್ಟ ನಾವು 3 ಪಕ್ಷ ಅಂತ ಇಟ್ಕೋಬೇಕು. ಪ್ರಥಮ ಪಕ್ಷ ಕನಿಷ್ಠ ಅಧಿಕಾರಿಗೆ ರಜ್ಜುನೇ ಅಧಿಷ್ಠಾನ, ದ್ವಿತೀಯ ಪಕ್ಷ ಮಧ್ಯಮ ಅಧಿಕಾರಿಗೆ ರಜ್ಜು ಉಪಹಿತ ಚೇತನವೇ ಅಧಿಷ್ಠಾನ ಅಂತ ತಿಳ್ಕೋಬೇಕು.
ತೃತೀಯ ಪಕ್ಷ ಉತ್ತಮ ಅಧಿಕಾರಿ ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ಈ ರೀತಿ ತಿಳ್ಕೋಬೇಕು. ಇದರ ಚರ್ಚೆ ನಡೆದದ್ದು ವಿಧಾನ ಹೇಳ್ತಾ ಇದ್ದಾರೆ ಅವರು. ಪ್ರಥಮ ಪಕ್ಷದಲ್ಲಿ ಚೇತನದಲ್ಲಿ ಅಧಿಷ್ಠಾನದ ಉಪಾಧಿ ಇರುತ್ತದೆ. ಈ ಉಪಾಧಿಯ ಕಾರಣದಿಂದಲೇ ಅಖಂಡವಾದ ಚೇತನವು ರಜ್ಜು ಉಪಯುಕ್ತ ಚೇತನವಾಗಿ ತೋರುತ್ತದೆ. ಅಖಂಡವಾದ ಚೇತನ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ತುಂಬಿ ತುಳುತ್ತಾ ಇರೋಂತ ಚೇತನ ಏನಾಯ್ತು, ಹಗ್ಗದ ಸಮಾನಾಕಾರವಾಗಿ ಏನ್ ಮಾಡ್ತು, ರಜ್ಜು ಉಪಯುಕ್ತ ಚೇತನವಾಗಿ ಆ ಚೇತನ ತೋರಿತು. ಆ ಉಪಾಧಿಯ ಮೂಲಕವಾಗಿಯೇ ಅಂದ್ರೆ ರಜ್ಜುವಿನ ಮೂಲಕವಾಗಿಯೇ ರಜ್ಜು ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಇತ್ಯಾದಿ ತಿಳಿಯುತ್ತಿದ್ದೇವೆ. ರಜ್ಜುವೇ ಇಲ್ಲದಿದ್ದರೆ ಇವ್ಯಾವ ತಿಳಿಯಲು ಸಾಧ್ಯವಿರಲಿಲ್ಲ. ಅದಕ್ಕೆ ನಾವು ರಜ್ಜುವನ್ನೇ ಮೊದಲು ಅಧಿಷ್ಠಾನ ಅಂತ ಹೇಳ್ತೀವಿ. ರಜ್ಜುನೇ ಇದ್ದಿದ್ದಿಲ್ಲ ಅಂತಂದ್ರೆ ರಜ್ಜು ಉಪಯುಕ್ತ ಚೇತನ ಎಲ್ಲಿ ಬರ್ತದ? ಅದನ್ನ ತಿಳಿಲಕ್ ಹೋಗಂತ ಸಾಕ್ಷಿ ಉಪಯುಕ್ತ ಚೇತನ ಎದಕ್ಕೆ ಬರ್ತದ? ಅದಕ್ಕೆ ಆದ್ದರಿಂದ ರಜ್ಜುವೇ ಅಧಿಷ್ಠಾನವೆಂದು ಸ್ಥೂಲ ದೃಷ್ಟಿಯಿಂದ ಹೇಳಿರುತ್ತದೆ. ರಜ್ಜು ಮುಖ್ಯ ಅದ ಅಲ್ರಿ, ವಿಚಾರ ಮಾಡ್ಕೋತ ಹೋದಂಗ ಉಪಯುಕ್ತ ಚೇತನ ಸಾಕ್ಷಿ ಚೇತನ. ನೀವು ವಿಚಾರ ಮಾಡ್ಲಿಕ್ಕೆ ಅಲ್ಲಿ ಮೂಲ ವಸ್ತು ರಜ್ಜುನೇ ಇಲ್ಲ ಅಂತಂದ್ರೆ ಹೆಂಗ್ ವಿಚಾರ ಮಾಡ್ತೀರಿ? ರಜ್ಜು ಮುಖ್ಯ ಅನಿಸ್ತದ ಇಲ್ಲ? ಏನ್ ಸಾಕ್ಷಿ ಚೇತನ ಮುಖ್ಯ ಅನಿಸ್ತದ? ಅದ ಅದಕ್ಕೆ ಯಾವ ಪ್ರಕಾರ ಮಿಥ್ಯಾ ಸರ್ಪದ ಅಧಿಷ್ಠಾನವು ಮತ್ತು ಅದರ ಆಧಾರವು ರಜ್ಜು ಆಗಿರುವುದೋ ಅದರಂತೆ ಮಿಥ್ಯಾ ಜಗತ್ತಿನ ಅಧಿಷ್ಠಾನ ಆಧಾರ ನೀನೇ ಆಗಿರುವಿ. ನೀನೇ ಅಂದರೆ ಯಾರು ಅಂತಂದ್ರೆ, ನಾನು ಅಂತಂದ್ರೆ ನಿಮಗೊಂದು ಪಕ್ಕ ಯಾರು ನಾನ್ಯಾರು ಈ ಸುಮ್ಮನೆ ಉದ್ದ ಚರ್ಚೆ ಮಾಡ್ಕೊತ ಹೋಗೋದಿಲ್ಲ. ಒಂದೇ ಒಂದು ವಾಕ್ಯ ಹೇಳ್ಯಾರ ಅವರು, ಶುದ್ಧ ಬ್ರಹ್ಮ ಭಿನ್ನ. ಶುದ್ಧ ಅಂತಂದ್ರೆ ಏನ್ ತಿಳ್ಕೊಂಡಿರಿ? ಶುದ್ಧ ಅಂದ್ರೆ ಏನ್ ತಿಳ್ಕೊಂಡಿರಿ? ಶುದ್ಧ ಅಂದ್ರೆ ಏನ್ ತಿಳ್ಕೊಂಡ್ರಿ? ಯಾವುದೇ ಉಪಾಧಿ ಇಲ್ಲದ ಶುದ್ಧ ಅಂದ್ರೆ ನಿರ್ಮಲವಾದ. ನಿರ್ಮಲ ಉಪಾಧಿ ರಹಿತ. ಶುದ್ಧ ಬ್ರಹ್ಮ ಅಂದ್ರೆ ಬ್ರಹ್ಮಾಂಡದ ಆಚೆ ಇದಾವ ಏನ್ರಿ? ಶುದ್ಧ ಅಂದ್ರೆ ಅಖಂಡ ಒಂದೇ. ಶುದ್ಧ ಅಂದ್ರೆ ಒಂದು, ಅಖಂಡ ಒಂದೇ. ಎರಡಾದ್ರೆ ಅಶುದ್ಧ. ಶುದ್ಧ ಅಂದ್ರೆ ಒಂದೇ, ಅಖಂಡ. ಈಗ ನೋಡ್ರಿ, ಇಬ್ಬರು ಜಗಳಾಡ್ತಿರ್ತಾರ, ದೋಸ್ತರು ಜಗಳಾಡ್ತಿರ್ತಾರ, ಇಲ್ಲ ಗಂಡ ಹೆಂಡತಿ ಜಗಳಾಡ್ತಿರ್ತಾರ, ಯಾರೋ ಜಗಳಾಡ್ತಿರ್ತಾರ. ಜಗಳಾಡೋ ಟೈಮ್ನೊಳಗೆ ಏನಂತಾರ, ಜಗಳ ಮುಗಿದ್ಮೇಲೆ ಅವು ಶುದ್ಧ ಅದು ಹೇಳಂತಾರ ಅಂತಾರಿಲ್ರಿ? ಶುದ್ಧ ಆಯ್ತು. ಅವ್ರೊಳಗಿಂದು ವ್ಯತ್ಯಾಸಗಳೆಲ್ಲ ಕಳ್ಕೊಂಡು ಒಂದೇ ಆಗ್ಯಾರಂತ, ವಿಚಾರಗಳು ಕಳ್ಕೊಂಡು ಒಂದೇ ಆದ್ರಂತ. ಶುದ್ಧ ಆಗ್ಯಾರ ಹೇಳಂತಂದ್ರೆ ಒಂದಾಗ್ಯಾರ ಅಂತ ಅಷ್ಟೇ. ಎರಡು ಯಾಕಾಗಿರ್ತಾರ? ವೈಚಾರಿಕ ಭಿನ್ನಾಭಿಪ್ರಾಯಗಳು ಬಂದಿದ್ದಕ್ಕೆ ಎರಡಾಗಿರ್ತಾರ. ಭಿನ್ನಾಭಿಪ್ರಾಯ ಕಳ್ಕೊಂಡ್ರ ಅಂತಂದ್ರೆ ಒಂದೇ ಇರ್ತಾರ ಇಲ್ಲ ಅವ್ರು? ನಾವು ನೀವು ಎಲ್ಲರೂ ಭಿನ್ನ ಭಿನ್ನ ಯಾಕದೀವಿ ಅಂದ್ರೆ ನಮ್ಮ ವಿಚಾರಗಳು ನಿಮ್ಮ ವಿಚಾರಗಳು ನಿಮಗೆ ಅದಕ್ಕೆ ಭಿನ್ನ ಅದೀವಿ. ವೈಚಾರಿಕತೆಯಲ್ಲಿ ಒಂದೇ ಆಗಿಬಿಟ್ರೆ ಅಂದ್ರೆ ಶುದ್ಧನೇ ಅದು. ಅದಕ್ಕೆ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಇದು ತಿಳ್ಕೋಬೇಕು. ಶುದ್ಧ ಬ್ರಹ್ಮ ಭಿನ್ನ ಒಬ್ಬನೇ ಒಬ್ಬ ಪರಮಾತ್ಮ, ಜೀವೋ ಬ್ರಹ್ಮ ಇವನ ಪರ ಅಂತ ಬ್ರಹ್ಮನಿಂದ ಅಭಿನ್ನವಾಗಿ ಪ್ರತ್ಯೇಕಾತ್ಮ ಅಂತಂದ್ರೆ, ಪ್ರತ್ಯೇಕ ಅಂದ್ರೆ ಒಳಗ, ಈ ಶರೀರದ ಒಳಗ, ಪಿಂಡಾಂಡದ ಒಳಗ, ಪರಾಕ್ ಅಂದ್ರೆ ಹೊರಗ. ಅದಕ್ಕ ಬ್ರಹ್ಮ ಭಿನ್ನ ಪ್ರತ್ಯೇಕಾತ್ಮ ಸ್ವರೂಪ ಅಂದ್ರೆ ಬ್ರಹ್ಮನೊಡನೆ ಅಭಿನ್ನವಾಗಿರುವ ಪ್ರತ್ಯೇಕಾತ್ಮನೇ ನಾನು ಅನ್ನೋದು ಬರ್ಬೇಕು. ಅಂತ ನಾನು ಏನಾಗ್ತೀನಿ, ನನ್ನ ಸ್ವರೂಪದ ಅಜ್ಞಾನದಿಂದ ನಾಮರೂಪಾತ್ಮಕವಾದ ಜಗತ್ತನ್ನು ನೋಡ್ತೀನಿ.
ನನ್ನ ಸ್ವರೂಪದಲ್ಲಿ ಯಾವಾಗಿರ್ತೀನಿ ಯಾವಾಗ ಬ್ರಹ್ಮನೇ ನೋಡ್ತೀನಿ. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪನಾದಾಗ ಈ ಜಗತ್ತು ನನಗೆ ಹೆಂಗ್ ಕಾಣ್ತದ? ಬ್ರಹ್ಮವಾಗಿಯೇ ಕಾಣ್ತದ. ಮತ್ತ ನನ್ನ ಸ್ವರೂಪದ ವಿಸ್ಮೃತಿಯಾದಾಗ ನಾಮರೂಪಾತ್ಮಕವಾಗಿ ಕಾಣ್ತದೆ. ಹಿಂಗಾಗಿ ನಾನೇ ಅದಕ್ಕೆ ಆಧಾರ ಅಂತೇಳಿ ಈ ಜಗತ್ತು ಮಿಥ್ಯವಾಗಿ ತೋರುತ್ತಿರುವ ಅಪಾರವಾದ ಈ ಜಗತ್ತಿಗೆ ನೀನೇ ಏನದಿ ಆಧಾರ ಮತ್ತು ಅಧಿಷ್ಠಾನದಿಯಪ್ಪ ಅಂತ ಹೇಳಿದರು. ಬರೀ ಪ್ರತ್ಯೇಗಾತ್ಮವಲ್ಲ, ಇದನ್ನೇ 149 ವಿಷಯಾಂಕದಲ್ಲಿ ಇನ್ನೂ ವಿವರವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಬರೀ ಪ್ರತ್ಯೇಗಾತ್ಮ ಅಂತ ಒಂದೇ ಅಲ್ಲ, ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಅಂದಾಗೆ ಪರಿಪೂರ್ಣ ಆಗ್ತದ. ದ್ವೈತದವರು ಏನ್ ಮಾಡ್ತಾರ? ಆತ್ಮ ಬೇರೆ ಬ್ರಹ್ಮ ಬೇರೆ ಅಂತ ಹೇಳ್ತಿರ್ತಾರ. ಜೈನ ಸಮುದಾಯದವರು ಬ್ರಹ್ಮ ಇಲ್ಲೇ ಇಲ್ಲ, ಅಲ್ಲಿ ಆತ್ಮ ಒಂದೇ. ಇಲ್ಲ, ಅವ್ರದ್ರಾಗೆ ನಾ ಪಾಠ ಹೇಳಕತ್ತೀನಿ, ನಂದ್ರಾಗ ರೆಕಾರ್ಡ್ ಮಾಡ್ಕೊಳಕತ್ತೀನಿ. ಈಗ 149ನೇ ವಿಷಯಾಂಕಕ್ಕೆ ಹೋಗ್ಲಕತ್ತೀರಿ. ಮುಂದಿನ ಭಾಗ ಇಲ್ಲಿ ತನಕ ನಿಮಗೆ ಗೊತ್ತಾಯ್ತು ಯಾರು ಆಧಾರ ಯಾರು ಅಧಿಷ್ಠಾನ ಅಂತ. ಅಧಿಷ್ಠಾನ ಯಾರು, ಆಧಾರ ಯಾರು ಅಂತೇಳಿ ಗೊತ್ತಾಯ್ತು. ನೆಕ್ಸ್ಟ್ ಮೂರು ರೀತಿ ಹೇಳಿದ ಮೇಲೆ ನೀನೇ ಅಂದ ಕೂಡ್ಲೇನೆ ಯಾಂತ ನಾನು ಅಂತಂದ್ರ ನಾಮರೂಪಾತ್ಮಕ ನಾನು ಅಲ್ಲ, ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪನೇ ನಾನು ಅಂತ ಹೇಳಿದ್ರು. ಹೇಳಿದ ಮೇಲೆ ನೆಕ್ಸ್ಟ್ ಏನಾಯ್ತು? ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿಯೂ ಆತ್ಮನ ವಿಶೇಷ ರೂಪವು ಅಧಿಷ್ಠಾನವಾಗಿಯೂ ಇರುತ್ತದೆ. ಮುಂದೆ 149ನೇ ವಿಷಯಾಂಕದೊಳಗ ಬರೇ ಆತ್ಮ ಅಂತ ಅಷ್ಟೇ ಹೇಳಿದ್ರೆ ಆಗಂಗಿಲ್ಲ, ಅದನ್ನ ಚಂದ ತಿಳಿಸಿ ಹೇಳಬೇಕು. ಏನಂತ? ಬರೀ ಪ್ರತ್ಯೇಗಾತ್ಮ ಅಂತ ಹೇಳಿದ್ರೆ ಆಗಂಗಿಲ್ಲ. ಪ್ರತ್ಯೇಗಾತ್ಮನಲ್ಲಿ 2 ಪಾತ್ರಗಳದಾವ, ಒಂದು ಸಾಮಾನ್ಯ ರೂಪ, ಇನ್ನೊಂದು ವಿಶೇಷ ರೂಪ. ಇದನ್ನ ನಾವು ಇನ್ನು ಮುಂದೆ ಡೀಟೇಲ್ ಆಗಿ ತಿಳ್ಕೋಬೇಕಾಗಿದೆ. ಇಲ್ಲಿ ತನಕ ಮೊದಲು ಹೇಳಿದ್ದೇ ಹೇಳಿವಿ, ಅದು ನಿಮಗೆ ಸಾಕಷ್ಟು ಮನವರಿಕೆ ಆಗ್ಯದ ಅನ್ಕೊಂಡಿವಿ, ನಾವು ಅರ್ಥ ಆಗ್ಯದ ಅನ್ಕೊಂಡಿವಿ. ಮಿಥ್ಯವಾದ ಅಪಾರವಾದ ಈ ಜಗತ್ತು ಯಾರಿಗೆ ತೋರುತ್ತಿದೆ, ಇದಕ್ಕೆ ಆಧಾರ ಯಾರು, ಇದಕ್ಕೆ ಅಧಿಷ್ಠಾನ ಯಾರು ಅಂತೇಳಿ ಕೇಳಿದ ಪ್ರಶ್ನೆ ಅದು 148. ಈ ಮಿಥ್ಯೆ ಒಂದ್ ಸೆಕೆಂಡ್, ಒಂದು ಕಾಲ್ ಬರ್ಲಿಕ್ಕದ. ಒಂದು ನಿಮಿಷ ಬಂದೆ. ಕೊಟ್ರೆ ಇದು ಮೊಬೈಲ್ ನನ್ನ ಹತ್ರನೇ ಅಲ್ಲ, ನೀವು ಕೆಳಗೆ ಹೋಗ್ಬಿಡ್ರಿ, ಪೂಜೆ ಮಾಡ್ಕೊಳಕ್ ಕೆಳಗೆ. ಕೆಳಗದ ನೀವು ಒಳಗತ್ತೀರಿ, ಮೊಬೈಲ್ ನನ್ನ ಹತ್ರ ಇಟ್ಕೊಂಡಿನಿ, ನನಗೆ ಬರಲ್ಲ ಕಾಲ್ ಅದು. ಏನಂತ ಇಲ್ಲಿ ತನಕ ಹೇಳಿದ್ದು 3 ರೀತಿಯಾಗಿ ನಾವು ಅಧಿಷ್ಠಾನ ಹೇಳಿವಿ. ರಜ್ಜು ಅಂತ ಒಂದ್ ಕಡೆ ಹೇಳಿವಿ, ರಜ್ಜುನೇ ಮೂಲ ಆಧಾರ. ವಿಚಾರ ಮಾಡಿ ನೋಡಲಾಗಿ ರಜ್ಜು ಉಪೈತ ಚೇತನ ಇದ್ದದ್ದಕ್ಕೆ ರಜ್ಜು ಅದ, ಆತ್ಮ ಇದ್ದದ್ದಕ್ಕೆ ದೇಹ ಅದ.
ಆ ರಜ್ಜುವಿನ ಆತ್ಮನೇ ರಜ್ಜು ಉಪಯುಕ್ತ ಚೇತನ, ಹಂಗ ರಜ್ಜು ಅದ ಅಲ್ಲಿ. ಹಂಗಾಗಿ ಹಂಗ ಹೇಳ್ದೆವು. ಮತ್ತ ರಜ್ಜು ಉಪಯುಕ್ತ ಚೇತನದೊಳಗ ಅಂತಃಕರಣ ವೃತ್ತಿ ಅವು ಯಾವೂ ಇಲ್ಲದ ಕಾರಣ ಆ ರಜ್ಜು ಉಪಯುಕ್ತ ಚೇತನ ರಜ್ಜುವಿನೊಳಗೆ ಇದ್ರ ಆ ರಜ್ಜುವನ್ನ ಅರಿಯುವಂತ ಒಂದು ಕೆಲಸ ಯಾರು ಮಾಡ್ತಾರಪ್ಪ ಅಂತಂದ್ರೆ ಸಾಕ್ಷಿ ಚೇತನ ಮಾಡ್ತದ. ತನ್ನ ಅಂತಃಕರಣ ವೃತ್ತಿಯ ಜೊತೆಗೆ ಹೋಗಿ ಆ ಸಾಕ್ಷಿ ಚೇತನ ವೃತ್ತಿ ಉಪಯುಕ್ತ ಚೇತನ ಹೋಗಿ ರಜ್ಜು ಉಪಯುಕ್ತ ಚೇತನದೊಳಗ ತ್ರಿವೇಣಿ ಸಂಗಮ ಆದಾಗ ಆವಾಗ ಏನಾಗ್ತದ, ಆ ಚಿದಾಭಾಸನಿಗೆ ಆ ಜಡ ವಸ್ತುವನ್ನು ಗುರುತಿಸುವಂತ ಶಕ್ತಿ ಬರ್ತದೆ. ಆ ಚಿದಾಭಾಸನ ಮೂಲಕ ಇದು ರಜ್ಜು ಅಂತೇಳಿ ಆ ಅಂತಃಕರಣ ಉಪಯುಕ್ತ ಚೇತನಕ್ಕ ಅದರದ ಜ್ಞಾನ ಆಗ್ತದೆ. ಹೀಗಾಗಿ ಈ ಒಂದು ಅಂತಃಕರಣ ಉಪಯುಕ್ತ ಚೇತನನೇ ಆ ರಜ್ಜುವಿನ ಇರುವಿಕೆ ಮತ್ತು ರಜ್ಜುವಿನ ಅರಿವಿಗೆ ಆಧಾರ ಆಗ್ತದ. ಹೀಗಾಗಿ ಇದು ಯಾರಿಗೆ ತೋರ್ತದಪ್ಪ ಅಂದ್ರೆ ರಜ್ಜುವಾಗಿ ಯಾರಿಗೆ ತೋರ್ತದ? ತನ್ನ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ವಿಸ್ಮೃತಿ ಆದವನಿಗೆ ರಜ್ಜು ಅಂತ ತೋರ್ತದ. ಯಾರು ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿರ್ತಾರ ಅವ್ರಿಗೆ ರಜ್ಜು ಉಪಹಿತ ಚೇತನ ತೋರ್ತು. ಉಪಹಿತ ಚೇತನ ತೋರ್ತದ. ರಜ್ಜು ಉಪಹಿತ ಚೇತನ ಯಾಕೆ ತೋರ್ತದ ಅಂತಂದ್ರ ನಾವು ಸಾಕ್ಷಿ ಚೇತನ ಸ್ವರೂಪರಾಗಿದ್ದಕ್ಕ ಅವೆರಡೂ ಕೂಡಿ ವೃತ್ತಿ ಉಪಹಿತ ಚೇತನದ ಮೂಲಕ ಆ ಎರಡೂ ಚೇತನಗಳು ಸಂಗಮ ಆಗಿದ್ದ ಕಾರಣ ಏನಾಗ್ತದ, ಅಲ್ಲಿ ಬ್ರಹ್ಮ ದರ್ಶನ, ಸಾಕ್ಷಿ ದರ್ಶನ, ಕೂಟಸ್ಥ ದರ್ಶನ, ಮತ್ತೇನಂತೀರಿ ಉಪಹಿತ ಚೇತನ ದರ್ಶನ ಎಲ್ಲ ಆಗ್ತದೆ. ಈ ರೀತಿ ಹೇಳ್ಕೊಂಡು ಬಂದು ಮುಂದೇನ್ ಮಾಡಿದ್ರು 149ನೇ ವಿಷಯಾಂಕಕ್ಕೆ ಇವತ್ತು ಪಾದಾರ್ಪಣೆ ಮಾಡ್ಲಿಕ್ಕತ್ತೀರಿ. ಇಲ್ಲಿ ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿ, ಇದನ್ನು ನಿಮಗೆ ಸೂಕ್ಷ್ಮವಾಗಿ ಹೇಳಿ, ಆತ್ಮನ ಒಂದು ಸಾಮಾನ್ಯ ರೂಪ ಅಂತದ ಮತ್ತ ಆತ್ಮನ ವಿಶೇಷ ರೂಪ ಅಂತದ. ಇದಕ್ಕೆ ಆಧಾರ ಮತ್ತು ಅಧಿಷ್ಠಾನ ಯಾರು ಅಂತ ಕೇಳಿದರೆ 48ನೇ ವಿಷಯಾಂಕದಾಗ ಹಿಂಗ್ ಪ್ರಶ್ನೆ ಕೇಳಿದ್ರು. ಆತ್ಮನ ಸಾಮಾನ್ಯ ರೂಪ ಆಧಾರ ಅದ, ವಿಶೇಷ ರೂಪ ಅಧಿಷ್ಠಾನ ಅದ ಅನ್ನಂತ ಮಾತು ಹೇಳಕತ್ತಾರ. ಅದಕ್ಕೆ ಮಿಥ್ಯಾ ಜಗತ್ತಿಗೆ ನೀನೇ ಆಧಾರ ಅಧಿಷ್ಠಾನ ಎಂದು ಎನ್ನುತ್ತಿರುವಿರಲ್ಲ. ಆಧಾರ ಮತ್ತು ಅಧಿಷ್ಠಾನ ಅಂತ ಎರಡು ಶಬ್ದಗಳು ಬಳಸಿರಿ. ಅದಕ್ಕ ಆಧಾರ ಯಾವುದು ಅಧಿಷ್ಠಾನ ಯಾವುದು ಅಂತ ಶಿಷ್ಯ ಕೇಳಿದ ಪ್ರಶ್ನೆಗೆ ಗುರುಗಳು ಏನ್ ಹೇಳಕತ್ತಾರ? ಆತ್ಮನ ಸಾಮಾನ್ಯ ರೂಪ ಆಧಾರವಾಗಿದೆ, ಆತ್ಮನ ವಿಶೇಷ ರೂಪ ಅಧಿಷ್ಠಾನ ಆಗಿದೆ. ಈ ಆತ್ಮನ ಬಗ್ಗೆ ನಾವು ಏನ್ ಶಬ್ದ ಬಳಸಿದ್ರು ಅದು ಬರಬರಿ ಆಗಂಗೆ ಇಲ್ರಿ. ಶಬ್ದದಿಂದ ಅದು ಆತ್ಮ ಅರಿಯುವಂಥದ್ದಲ್ಲ. ಈಗ ನೋಡ್ರಿ, ಸಾಮಾನ್ಯ ರೂಪ ವಿಶೇಷ ರೂಪ ಅಂದ ಕೂಡ್ಲೇನೆ ಯಾರ ತರ್ಕ ಮಾಡೋರು ಅರ್ಥ ಮಾಡ್ಕೊಳ್ಳೋರು ನೀವು ಅರ್ಥ ಮಾಡ್ಕೋತೀರಿ. ಇನ್ನೊಬ್ಬ ಅವನು ಎದುರು ಇದ್ನಂತಂದ್ರ ಸಾಮಾನ್ಯ ರೂಪ ವಿಶೇಷ ರೂಪ ಅಂತಿರಲ್ಲ, ಮತ್ತ ಆತ್ಮಕ್ ರೂಪ ಅದ ಏನ್ರಿ ಅಂತ ಕೇಳ್ತಾರ ಅಂತಾರಲ್ರಿ. ಎದುರತ್ತವ್ರಿಗೆ ಇವೆಲ್ಲ ಚಾನ್ಸ್ ಸಿಕ್ಕಂಗ ಆಗ್ತದಿಲ್ಲ. ಮತ್ತಿನ್ನ ಎದುರತ್ತವ್ರಿಗೆ ಏನ್ ಬೇಕಾದ್ರೆ ಮಾತಾಡ್ಬೋದು ಈ ಆತ್ಮದ ವಿಷಯದಾಗ. ಎದುರತ್ತಿಲಕ್ಕ ಅರ್ಥ ಮಾಡ್ಕೋತೀರಿ ನೀವು, ಅರ್ಥ ಮಾಡ್ಕೊಳ್ಳೋರು ನಿಮ್ಮ ಅಂತಃಕರಣ ಅದ ಅರ್ಥ ಮಾಡ್ಕೋತೀರಿ. ಈಗ ತರ್ಕ ದೃಷ್ಟಿಗೆ ಏನ್ ಮಾಡ್ತೀರಿ ಎದುರಚ್ಚವನಿಗೆ? ಮತ್ತ ಆತ್ಮನ ಸಾಮಾನ್ಯ ಅಂಶ ಏನದ? ಆಧಾರ ಅದ, ವಿಶೇಷ ಅಂಶ ಅಧಿಷ್ಠಾನ ಅದ. ಅಂದ್ರ ಅಲ್ಲಿ ಆತ್ಮ ಅಂಶ, ಆ ವಿಶೇಷ ಅನ್ನೋದು ಅಂಶಿ. ಹಿಂಗ ನೀವು ಅಂಶನೂ ಅದ ಏನ್ರಿ ಆತ್ಮದಾಗ ತಿಳಕೆ ಕೇಳಂತ ಚಾನ್ಸ್ ಇರ್ತದ. ಹಿಂಗಾಗಿ ಅದಕ್ಕೆ ಮೊದಲು ಏನ್ ಮಾಡ್ತಾರ, ಅಂತಃಕರಣ ಹದ ಮಾಡಿ ಆಮೇಲೆ ಬ್ರಹ್ಮಜ್ಞಾನ ಹೇಳ್ತಾರೆ. ಯಾಕಂದ್ರ ಯಾವ ವಿಷಯ ಶಬ್ದಕ್ಕೆ ನಿಲುಕುವುದಿಲ್ಲ. ನಮ್ಮಲ್ಲಿರೋದು ಶಬ್ದ ಒಂದೇ,
ಆಧಾರ. ಆ ಶಬ್ದದಿಂದ ಅದನ್ನ ನಿಲುಕಿಸ್ಬೇಕಾಗ್ಯದ. ಅದನ್ನ ನಿಲುಕಿಸಿ ಯಾರು ಹೇಳ್ಬೇಕಂತ ಪ್ರಯತ್ನ ಮಾಡ್ತಾರ ಅವರೇ ಗುರುಗಳು. ಯಾರು ಅದನ್ನ ಕೇಳಿ ತಿಳ್ಕೊಬೇಕಂತ ಪ್ರಯತ್ನ ಮಾಡ್ತಾರ ಅವರೇ ಏನು ಶಿಷ್ಯರು. ಹಿಂಗಾಗಿ ಇಲ್ಲೇನಾಯ್ತು, ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿದೆ, ಆತ್ಮನ ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ವಾಸ್ತವಿಕವಾಗಿ ಆತ್ಮನು ಸಾಮಾನ್ಯ ವಿಶೇಷ ಭಾವ ರಹಿತನಾಗಿದ್ದಾನೆ. ಇದು ಗಮನದಲ್ಲಿಟ್ಕೋಬೇಕು. ಭಾವರಹಿತ ಅಂದ್ರೇನು? ಸಾಮಾನ್ಯನಾಗಿಯೂ ಇಲ್ಲ, ವಿಶೇಷನಾಗಿಯೂ ಇಲ್ಲ. ಹೆಂಗದ ನೋಡ್ರಿ. ಒಂದ್ ಕಡೆ ಹೇಳ್ತೀವಿ ಹಂಗಂತ, ಆದ್ರೆ ನಾವು ಹೇಳ್ದಂಗ ಅವ ಇಲ್ಲ, ಆ ಭಾವರಹಿತನಾಗಿದ್ದಾನೆ. ಭಾವ ಅಂದ್ರೆ ಇರೋದು. ಸಾಮಾನ್ಯವಾಗಿ ಇದ್ದಾನೆ, ವಿಶೇಷವಾಗಿ ಇದ್ದಾನೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲ. ಆತ್ಮನು ಸಾಮಾನ್ಯ ವಿಶೇಷ ಭಾವ ರಹಿತನಾಗಿದ್ದಾನೆ. ಹೆಂಗದ ನೋಡ್ರಿ ಇದೆಲ್ಲ ವಿಚಾರ. ಹಿಂಗೂ ಹೇಳ್ತೀರಿ ಹಂಗೂ ಹೇಳ್ತೀರಿ, ನಾವ್ ಏನ್ ಮಾಡ್ಬೇಕನ್ನಂಗ ಆಗ್ತದಿಲ್ಲ ಅದು. ಸಾಮಾನ್ಯ ರೂಪ ಇದ್ದಾನೆ, ವಿಶೇಷ ರೂಪ ಇದ್ದಾನೆ. ಸಾಮಾನ್ಯ ರೂಪ ಆಧಾರ ಆಗ್ಯದ, ವಿಶೇಷ ರೂಪ ಅಧಿಷ್ಠಾನ ಆಗ್ಯದ ಅಂತ ಒಂದ್ ಕಡೆ ಹೇಳ್ತೀವಿ, ನಾವು ಹೇಳ್ದಂಗ ಆತ್ಮ ಇಲ್ಲ ಅಂತ ಇನ್ನೊಂದ್ ಕಡೆ ಹೇಳ್ತೀವಿ. ಇದು ಹೆಂಗಿದು? ಈಗ ಮೇಟಿಗೆ ಊಟ ಹೊಡೆಯವನು ಏನ್ ಮಾಡ್ತಿರ್ತಾನ? ಗಟ್ಟಿಯಾಗಿ ಹೊಡಿತಾನ. ಗಟ್ಟಿಯಾಗಿ ಹೊಡೆದ್ಮೇಲೆ ಏನ್ ಮಾಡ್ತಾನ? ಅಳ್ಳಾಡಿಸಿ ನೋಡ್ತಾನ. ಅಳ್ಳಾಡ್ತಿತ್ತಂದ್ರ ಮತ್ತೆ ಕಿತ್ತತಾನ, ಮತ್ತೆ ಹೊಡಿತಾನ. ಮತ್ತೆ ಅಳ್ಳಾಡಿಸಿ ನೋಡ್ತಾನೆ, ಕಿತ್ತತಾನ, ಮತ್ತೆ ಹೊಡಿತಾನ. ಅದು ಎಲ್ಲಿ ತನ ಹೆಂಗ್ ಹೊಡ್ಕೊತ ಹೋಗ್ತಾರ ಅಂತಂದ್ರ, ಎಲ್ಲಿ ತನ ಅಳ್ಳಾಡಿಸಿದ್ರೆ ಅಳ್ಳಾಡ್ಲಾರ್ದಂಗ ಆಗ್ತದ, ಕಿತ್ತಿದ್ರೆ ಕಿತ್ತಲಾರ್ದಂಗ ಆಗ್ತದ. ಹಂಗ ಗಟ್ಟಿಯಾಗ ತನಕ ಇದು ಹಿಂಗೆ ಹೇಳ್ತಿರ್ತಾನ. ಗುರುವಿನ ಲೀಲೆ ಇದು, ಗುರು ಪಾಠ ಹೇಳುವ ವಿಧಾನ ಇದು. ಹಿಂಗ್ ಹೇಳ್ತಾನ ಮತ್ತದ ಅಲ್ಲಂತಾನ, ಹಿಂಗ್ ಹೇಳ್ತಾನ ಮತ್ತದ ಅಲ್ಲಂತಾನ. ಮಜಾ ಅದಲ್ರಿ ಇದು. ನೀವು ಪಾಠಕ್ಕ ಬಂದ್ರಿ ಅಂತಂದ್ರ ಕಂಟಿನ್ಯೂ ನಮಗೆ ಬೆನ್ನು ಬಿದ್ರಿ ಅಂತಂದ್ರೆ ಏನ್ ಮಾಡ್ತೀವಿ? ಯಾಕೆ ಮನೆಯಾಗ ಏನು ಕೆಲಸ ಇಲ್ಲ ಏನಪ್ಪ, ಮನೇನ್ ಕೆಲಸನೂ ಮಾಡ್ಬೇಕು, ನಮ್ ಬೆನ್ನ ಹತ್ತಿಕೆ ನಮ್ ಸಂಗಟೆ ಬಂದ್ರೆ ನಿನ್ ಜವಾಬ್ದಾರಿ ಏನದ ಅದನ್ನು ನಿಭಾಯಿಸಬೇಕು ಅಂತೇಳಿ ಮನಿ ಕೆಲಸ ಮಾಡ್ಲಕ್ ಹಚ್ತೀವಿ. ಮತ್ತ ಬರೇ ಮನಿ ಕೆಲಸ ಮಾಡ್ಕೋತ ಕೂತ್ರಿ, ಪಾಠಕ್ ಬರ್ಲಿಲ್ಲ ಅಂತಂದ್ರ ಅದೇ ಒಂದೇ ಮಾಡ್ಕೋತ ಕೂತ್ರಿ ಹೆಂಗ? ಈ ಕಡೆ ಬಾ ಅಂತ ಮತ್ತೆ ಈ ಕಡೆ ಕರಿತೀವಿ, ಬ್ರಹ್ಮಜ್ಞಾನಕ್ಕೆ ಕರಿತೀವಿ. ಎರಡೂ ಹೇಳೋದು, ಎರಡೂ ಕೇಳೋದು, ಕಡೆಗೆ ಮತ್ತೆ ಎಲ್ಲ ಅಲ್ಲಗಳದು. ಆದ್ರೆ ಅಲ್ಲಿ ಏನಾಗಬೇಕಾಗ್ಯದ? ಪರಿಪೂರ್ಣತೆ ಬರ್ಬೇಕಾಗ್ಯದ. ಯಾರಲ್ಲಿ ಬರ್ಬೇಕಾಗ್ಯದ? ನಿಮ್ಮಲ್ಲಿ ಬರ್ಬೇಕಾಗ್ಯದ. ಅರಿವಿನಲ್ಲಿ ಪರಿಪೂರ್ಣತೆ ಬರ್ಬೇಕಾಗ್ಯದ. ಅದಕ್ಕೇನಂತಾರ? ಚರ್ನಿಂಗ್ ಅಂತಾರ. ಚರ್ನಿಂಗ್ ಇಂಗ್ಲಿಷ್ನಾಗ ಚರ್ನಿಂಗ್ ಅಂತಾರ, ಕನ್ನಡದಾಗ ಏನಂತಾರ? ಮಂಥನ. ನಮ್ಮ ಚಿಂತನೆಗಳು ಇನ್ನ ಮಂಥನ ಸ್ಥಿತಿಯೊಳಗದವ, ಇನ್ನೂ ಫೈನಲ್ ಆಗಿಲ್ಲ. ಇನ್ನ ನಮ್ಮ ವಿಚಾರಗಳು ಹಂಗೆ ವಿಚಾರಧಾರೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಅದಕ್ಕೆ ವಾಸ್ತವಿಕವಾಗಿ ನಿಜವಾಗಿ ಏನಾಗ್ಯದ? ಸಾಮಾನ್ಯ ಭಾವನೂ ಇಲ್ಲ, ವಿಶೇಷ ಭಾವನೂ ಇಲ್ಲ. ಇದಿಷ್ಟು ಸಾಮಾನ್ಯ, ಇದಿಷ್ಟು ವಿಶೇಷ ಅಂತ ಹೇಳಿ ತಿಳಿಸುವ ಸಲುವಾಗಿ ನಿನಗೇನ್ ಮಾಡ್ಲಕತ್ತೀನಿ? ತಿಳಿಸಿ ಹೇಳಕ್ಕ ನಾನು ಎರಡು ಭಾಗ ಮಾಡೀನಿ ಅಷ್ಟೇ ಹೊರತು ಅವನು ಹಂಗಿಲ್ಲ, ನಾವ್ ಹೇಳಿದ್ರ ಪ್ರಕಾರ ಹಂಗಿಲ್ಲ. ಚಂದದಲ್ರಿ ವಿಚಾರ ಇದು? ಸ್ವಚ್ಛ ಹೇಳಕತ್ತಾರಿಲ್ಲ? ಈ ಸ್ಥಾನದಲ್ಲಿ ಈ ರಹಸ್ಯವಿರುತ್ತದೆ. ಹಿಂಗ್ ಯಾಕೆ ಹೇಳ್ತೀವಿ ಅನ್ನೋದಕ್ಕ ಒಂದು ರಹಸ್ಯ ಹೇಳ್ತೀನಿ, ಕೇಳಂತಾನ. ಸಾಮಾನ್ಯ ಮತ್ತು ವಿಶೇಷ ಅಂತ ಎರಡು ಸ್ವರೂಪ ಏನ್ ಹೇಳಕತ್ತೀನಿ. ಸಾಮಾನ್ಯ ರೂಪ ಅಂದ್ರ ಇದು ಇದಂ, ಇದು ಇದಂ ಅಂತೇಳಿ ಏನ್ ಅಂತೀವಲ್ಲ, ಇಂಗ್ಲಿಷ್ನಾಗ ಈಸ್, ಇಟ್, ಆರ್, ದೇ, ದಮ್, ಹಿಂದಿದಾಗ ಹೈ ಅಂತೀವಿ ನೋಡ್ರಿ. ಇವೆಲ್ಲ ಆದ, ಇದೆ, ಇದ್ದಾನೆ, ಇದ್ದಾಳೆ, ಇದ್ದಾರೆ, ಈ ಎಲ್ಲ ಏನ್ ಶಬ್ದ ಬಳಸ್ತೀವಲ್ಲ
ಇದೆಲ್ಲ ಇರುವಿಕೆಗೆ ಸಂಬಂಧಪಟ್ಟದ್ದು, ಬ್ರಹ್ಮನ ಇರುವಿಕೆಗೆ ಸಂಬಂಧಪಟ್ಟದ್ದು. ಕಲ್ಲು ಇದೆ, ಕಲ್ಲು ಏನು? ಜಗತ್ತಿನ ನಾಮರೂಪಾತ್ಮಕ ವಸ್ತು. ಅದು ಇದೆ ಅನ್ನೋದ್ಯಾವುದು? ಬ್ರಹ್ಮ ವಸ್ತು. ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಇದ್ದಾನೆ. ಹಂಗ ಸಾಮಾನ್ಯ ರೂಪ ಏನದಪ್ಪ ಅಂತಂದ್ರೆ ಇದೆ, ಇದ್ದಾನೆ, ಇದ್ದಾಳೆ, ಇದ್ದಾನೆ, ಇದ್ದಾರೆ ಅಂತೇನು ಶಬ್ದ ಬಳಸ್ತೀರಿ, ಅದೆಲ್ಲ ಬ್ರಹ್ಮನ ವಾಚಕ, ಬ್ರಹ್ಮನ ವಿಷಯವನ್ನು ಕುರಿತು ಹೇಳಲು. ಮತ್ತೆ ವಿಶೇಷ ರೂಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾಮರೂಪಗಳು. ರಜ್ಜು, ಹಗ್ಗ, ಗುಂಜು ಗುಂಜು ಹುರಿ, ನೂಲ ಹುರಿ, ಘಟ ಪಟ ಏನೇನದವ ಅವೆಲ್ಲ ವಿಶೇಷ ರೂಪ. ಜಗತ್ತಾಗಿ ತೋರ್ತಾ ಇರೋದು ವಿಶೇಷ ರೂಪ. ಮತ್ತ ಅದು ಇರೋದಕ್ಕೆ ಆಧಾರವಾದ ಸಾಮಾನ್ಯ ರೂಪ. ಅದಕ್ಕೆ ಇದು ಸರ್ಪ ಇರುತ್ತದೆ. ನಾನು ಕಲ್ಲು ಇದೆ ಅಂತ ಉದಾಹರಣೆ ಹೆಂಗ್ ಕೊಟ್ಟಿನಿ, ಹಂಗ ಇದು ಸರ್ಪ ಇರುತ್ತದೆ ಅಂತ ಒಂದು ದೃಷ್ಟಾಂತ. ಇಲ್ಲಿ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿಯೂ ಕೂಡ ತೋರುವ ಯಾವ ಇದಂ ರೂಪವಿರುವುದೋ ಅದು ಸಾಮಾನ್ಯ ರೂಪವಿರುತ್ತದೆ. ಅಧಿಕ ದೇಶ ಅಧಿಕ ಕಾಲದಲ್ಲಿ ವರ್ತಿಸುವುದಕ್ಕೆ ಸಾಮಾನ್ಯ ರೂಪ ಎನ್ನುತ್ತಾರೆ. ಅಲ್ಪಕಾಲ ನ್ಯೂನ್ಯ ದೇಶದಲ್ಲಿ ಇರುವುದಕ್ಕೆ ವಿಶೇಷವೆನ್ನುತ್ತಾರೆ. ಭ್ರಾಂತಿ ಕಾಲದಲ್ಲಿ ಇದಂ ಇದು ಸರ್ಪವಿರುತ್ತದೆ, ಜೊತೆಗೆ ಅಭಿನ್ನವಾಗಿ ತೋರುತ್ತದೆ. ಇದೇ ಇದಂ ಜ್ಞಾನ ಕಾಲದಲ್ಲಿ ಇದು ರಜ್ಜು, ಇದು ಸರ್ಪ ಅಂತೇಳಿ ನೋಡ್ರಿ. ಈಗ ಹಗ್ಗ ಕಂಡಾಗ ನೀವೇನಂತೀರಿ? ಇದು ಹಗ್ಗ ಅಂತೀರಿ. ಚಂದ ತಿಳ್ಕೊರಿ. ಅದು ಇಲ್ಲಿ ಇದು ಹಗ್ಗ ಆದ ಅಂತೀರಿ. ಮತ್ತ ಹಾವು ಕಂಡಾಗ ಏನಂತೀರಿ? ಹಾವು ಆದ ಅಂತೀರಿ. ಹಾವು ಆದ ಅಂತೀರಿ, ಹಗ್ಗ ಆದ ಅಂತೀರಿ. ಎರಡೂ ಜಾಗದಾಗ ಒಂದು ಆದ ಅನ್ನೋದು ಆದ ಇಲ್ಲ. ಹಗ್ಗದ ಜೊತೆಗೇನು ಇದೆ ಅನ್ನೋ ಶಬ್ದ ಅದ, ಹಾವಿನ ಜೊತೆಗೇನು ಇದೆ ಅನ್ನೋ ಶಬ್ದ ಆದಲ್ರಿ. ಹಾವು ಇದೆ, ಹಗ್ಗ ಇದೆ. ಅದು ಇದೆ ಅನ್ನೋದೇನದ? ಬ್ರಹ್ಮ. ಅದು ಏನದ? ಸಾಮಾನ್ಯ ಶಬ್ದ, ಅದು ಸಾಮಾನ್ಯ ರೂಪ. ಬ್ರಹ್ಮನೇ ಹಗ್ಗದ ರೂಪ ಕಾಣ್ಲಿಕ್ಕತ್ತಾನ, ಬ್ರಹ್ಮನೇ ಹಾವಿನ ರೂಪ ಕಾಣ್ಲಿಕ್ಕತ್ತಾನ. ಇದೆ ಅನ್ನೋ ಶಬ್ದ ಎರಡೂ ಕಡೆ ಅದ. ಈಗ ಒಂದು 50 ಹುಡುಗರ ಹೆಸರು ಬರೆದ ಮೇಲೆ ಕಲ್ಲಪ್ಪ ಇದ್ದಾನೆ, ಮಲ್ಲಪ್ಪ ಇದ್ದಾನೆ, ಮತ್ತಿನ್ನೇನು ಶಂಕರಪ್ಪ ಇದ್ದಾನೆ ಅಂತ ಹಿಂಗೆಲ್ಲ ನೀವು ಇದೆ ಇದೆ ಇದ್ದಾನೆ ಇದ್ದಾನೆ ಅಂತ ಬರೆದ್ರ ಅವು ಓಸುಕ ಆಧಾರ ಯಾವುದು? ಸಾಮಾನ್ಯ ರೂಪ. ಇದ್ದಾನೆ ಅನ್ನೋದು ಬ್ರಹ್ಮ. ಈಗೇನಾಯ್ತು? ರಜ್ಜು ಇರುವ ಕಾಲದಲ್ಲಿ ಸರ್ಪ ಇಲ್ಲ, ಸರ್ಪ ಇರುವ ಕಾಲದಲ್ಲಿ ರಜ್ಜು ಇಲ್ಲ. ನಿಮ್ಮ ಸ್ವರೂಪದ ಜ್ಞಾನವಾದ ಕಾಲದಲ್ಲಿ ಏನಾಯ್ತು? ರಜ್ಜು ಅಂತ ಗೊತ್ತಾಯ್ತು. ನಿಮ್ಮ ಸ್ವರೂಪದ ಜ್ಞಾನ ಇಲ್ಲದಾಗ ಏನಾಯ್ತು? ಹಾವು ಅಂತ ಗೊತ್ತಾಯ್ತು. ಹಿಂಗೆ ಇದ್ದಾಗ ಏನಾಯ್ತು? ರಜ್ಜು ಮತ್ತ ಸರ್ಪ ಏನಾಯ್ತು? ಅಲ್ಪ ಕಾಲದಲ್ಲಿ ತೋರುವುದು. ರಜ್ಜು ಮತ್ತು ಸರ್ಪಗಳು ಏನದವ? ಅದು ಇದ್ದಾಗ ಇದು ಇಲ್ಲ, ಇದು ಇದ್ದಾಗ ಅದು ಇಲ್ಲ ಅಂತಂದ್ರೆ ಅಲ್ಪ ಕಾಲದಲ್ಲಿ ತೋರ್ತಾವ. ಆದ್ರ ಇದೇ ಅನ್ನೋ ಶಬ್ದ ಏನದಲ್ಲ, ಅದು ಏನದ? ಅಧಿಕ ಕಾಲದಲ್ಲಿ ತೋರ್ತ. ನೀವು ಅಲ್ಲಿ ಹಗ್ಗ ಆದ್ರ ಹಗ್ಗ ಗೊತ್ತಾಗ್ಲಾರ್ದಕ್ಕೆ ಏನಾಗ್ಯದ? ಹಾವು ಆದ ಅನ್ಲಕತ್ತೀರಿ. ಹಾವು ಆದತ್ ಯಾಕೆ ಅನ್ಲಕತ್ತೀರಿ? ಹಗ್ಗದ ಅಜ್ಞಾನದ ಕಾರಣ, ಹಗ್ಗ ತಿಳ್ಕೊಳ್ಳಾಕ ಆಗ್ಲಾರ್ದ ಕಾರಣ ನೀವು ಹಾವು ಅಂತ ಅಂದಿರಪ್ಪ. ಈಗ ಹಗ್ಗ ತಿಳ್ಕೊಳ್ಳಾರ್ದ ಕಾರಣ ಹಾವು ಅಂತಂದ ಮೇಲೆ ಅಲ್ಲಿ ಹಾವು ಅದರಿ ಅಂತೀರಿ. ಮತ್ತ ಸ್ವಲ್ಪ ಹೊತ್ತು ಬಿಟ್ಟು ಬೆಳಕು ಮಾಡಿದ ಕೂಡ್ಲೇನೆ ಏನಾಯ್ತು? ಹಾವು ಇಲ್ರಿ, ಅಲ್ಲಿ ಹಗ್ಗದರಿ ಅಂತಂದ್ರಿ.
ಹಾವದ ಅನ್ನೋರು ನೀವೇ, ಹಗ್ಗದ ಅನ್ನೋರು ನೀವೇ. ಒಮ್ಮ ಬೆಳಕಿದ್ದಾಗ ಹಾವದ ಹಗ್ಗದ ಅಂತೀರಿ, ಬೆಳಕಿಲ್ದಾಗ ಹಾವದ ಅಂತೀರಿ. ಆದ್ರ ಹಾವು ಇದೆ, ಹಗ್ಗ ಇದೆ. ಆ ಇದೆ ಅನ್ನೋ ಶಬ್ದ ಏನದ ಎರಡೂ ಕಾಲದಲ್ಲಿ ಅದ. ಹೆಂಗದ ನೋಡ್ರಿ, ಹಾವು ಇದೆ ಅನ್ನಲ್ಲಿನೂ ಇದೆ ಅನ್ನೋ ಶಬ್ದ ಅದ, ಹಗ್ಗ ಇದೆ ಅನ್ನುವಲ್ಲಿನೂ ಇದೆ ಅನ್ನೋ ಶಬ್ದ ಅದ. ಈ ಇದೆ ಅನ್ನೋ ಶಬ್ದ ಏನದಲ್ಲ, ಇದೇ ಆತ್ಮನ ಸಾಮಾನ್ಯ ರೂಪ, ಇದೇ ಆಧಾರ. ಅದರ ಆಧಾರದ ಮೇಲೆ ಏನಾಗ್ಲಿಕ್ಕತ್ತದ, ಅಧಿಷ್ಠಾನ ವಸ್ತು ತೋರ್ತಾ ಇದೆ, ವಿಶೇಷ ವಸ್ತು ತೋರ್ತಾ ಇದೆ. ಈಗ ನೋಡ್ರಿ, ಸಾಮಾನ್ಯ ರೂಪ, ವಿಶೇಷ ರೂಪ. ನೀವು ಸಣ್ಣವರಾಗಿದ್ದಾಗ ಬಾಲಕರಾಗಿದ್ದೀರಿ. ಬಾಲಕರಾಗಬೇಕಾದ್ರ ಬಾಲಕ ವಿಶೇಷನೋ ಸಾಮಾನ್ಯನೋ? ವಿಶೇಷ. ಬಾಲಕ ವಿಶೇಷ. ಸಾಮಾನ್ಯ ರೂಪ ಯಾವುದು? ನಿಮ್ಮ ಸಾಮಾನ್ಯ ರೂಪ ಇದೆ. ಸಾಕ್ಷಿ, ಕೂಟಸ್ಥ ಇದೆ. ಬಾಲಕ ನಿದ್ದೆ ಅಂತಂದ್ರೆ ನಿದ್ದೆ ಇದೆ ಅಂತ ಏನದಲ್ಲ, ಸಾಕ್ಷಿ ಏನದಲ್ಲ, ಕೂಟಸ್ಥ ಏನದಲ್ಲ, ಬ್ರಹ್ಮ ಏನದಲ್ಲ, ನಿಮ್ಮದು ಆತ್ಮ ಏನದಲ್ಲ, ಅದು ನಿಮ್ಮ ಸಾಮಾನ್ಯ ರೂಪ. ಬಾಲಕ ಅನ್ನೋದು ವಿಶೇಷ ರೂಪ. ಬಾಲಕ ಹೋಗಿ ಏನಾದ್ರಿ, ಯುವಕ ಆದ್ರಿ. ಯುವಕನಾಗಿದ್ದೇನೆ, ಬಾಲಕನಿದ್ದೆ, ಈಗ ಯುವಕನಾಗಿದ್ದೇನೆ. ಯುವಕ ಸಾಮಾನ್ಯನ ವಿಶೇಷನ? ವಿಶೇಷ. ಯುವಕ ವಿಶೇಷ, ನಿಮ್ಮ ಆತ್ಮ ಸಾಮಾನ್ಯ. ಮುಂದ ಮುದುಕರಾಗಿರಿ. ಈಗ ಮುದುಕ ವಿಶೇಷನ ಸಾಮಾನ್ಯನ? ಮುದುಕ ವಿಶೇಷ ಮತ್ತ ಆತ್ಮ ಏನದ ಸಾಮಾನ್ಯ. ಈಗೇನಾಯ್ತು, ಬಾಲಕನಿದ್ದಾಗನೂ ಆತ್ಮ ಇತ್ತು, ಅದೇ ಆತ್ಮ ಯುವಕನಾಗಿದ್ದಾಗನೂ ಇತ್ತು, ಈಗ ಮುದುಕನಾದಾಗನು ಅದೇ ಆತ್ಮ ಆದ. ಆ ಆತ್ಮವನ್ನೇ ಕುರಿತು ನೀವೇನಂತೀರಿ? ನಾನು 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 ಅಂತಿರ್ತೀರಿ. ಈ ನಾನು ಏನದಪ್ಪ ಅಂತಂದ್ರೆ ಅಧಿಕ ಕಾಲದಲ್ಲಿರೋದು, ಸಾಮಾನ್ಯವಾಗಿರೋದು, ಆಧಾರವಾಗಿರೋದು ಆತ್ಮ. ಈ ಬಾಲಕ, ಮುದುಕ, ಯುವಕ ಇವೇನದವ ವಿಶೇಷ. ಇವೇನದವ ಅಲ್ಪ ಕಾಲದಲ್ಲದವ. ಇವೇನದವಿವು ಅನಾತ್ಮದವಿವು, ತೋರುವ ಅನಾತ್ಮಗಳಿವೆಲ್ಲ. ಇದ್ದೆ, ಹಿಂದಕ್ಕೆ ಇದ್ದೆ, ಇತ್ತಪ್ಪ. ಆಗಿನ ಕಾಲದಾಗ ಬಹಳ ಸೌಕಾರಿಕೆ ಇತ್ತು. ಇನ್ನ ಕೆಲವೊಬ್ರು ಏನಂತಾರ, ಆಗಿನ ಕಾಲಕ್ಕ ಊಟಕ್ಕೆ ಪ್ರಸಾದಕ್ಕೆ ಬಹಳ ಕಷ್ಟ ಇತ್ತು. ಈಗ ನೋಡಿದ್ರೆ ಏನ್ ಸಂಭ್ರಮ ಏನು ಅಂತಾರ. ಇತ್ತು, ಇದ್ದೆ. ಆ ಕಾಲದಲ್ಲಿ ಏನು ಇತ್ತು ಅದೇ ಈಗನೂ ಆದ. ಯಾವುದು ಆದ ಅದು ಸಾಮಾನ್ಯ ರೂಪ. ಅವಾಗ ಆತ್ಮ ಇದ್ದಿದ್ದೇನೆ. ಬಡತನ ಇದ್ದಾಗ ಆತ್ಮ ಇತ್ತ ಇಲ್ಲ, ಹಿಂದೆ ಸೌಕರ್ಯ ಇದ್ದಾಗ ಆತ್ಮ ಇತ್ತ ಇಲ್ಲ, ಶ್ರೀಮಂತಿಕೆ ಇದ್ದಾಗನೂ ಅದೇ ಆತ್ಮ, ಬಡತನ ಇದ್ದಾಗನೂ ಅದೇ ಆತ್ಮ. ಆತ್ಮದಲ್ಲಿ ವ್ಯತ್ಯಾಸ ಇಲ್ಲ. ಶ್ರೀಮಂತಿಕೆ ಬಡತನ ಅನ್ನೋದು ವಿಶೇಷ, ಅದೇನದ ಅಲ್ಪ ಕಾಲದಲ್ಲಿ ಬಂದು ಹೋಗದು. ಆದ್ರೆ ಆತ್ಮ ಏನದ ಶಾಶ್ವತವಾಗಿತ್ತು. ತಿಳಿತ? ಅಲ್ಪ ಕಾಲ, ಅಧಿಕ ಕಾಲ, ಸಾಮಾನ್ಯ, ವಿಶೇಷ, ಈ ಶಬ್ದಗಳನ್ನ ಬಿಡಿಸಿ ಹೇಳ್ಕೊತ ಹೋಗ್ತಾ ಇದ್ದಾರೆ. ಇದಂ ಎಂಬುವ ಸಾಮಾನ್ಯ ರೂಪ ಏನಾಗ್ತದ? ಅಜ್ಞಾನ ಕಾಲದಲ್ಲಿಯೂ ಮತ್ತು ಜ್ಞಾನ ಕಾಲದಲ್ಲಿಯೂ, ಸರ್ಪದ ಜೊತೆಗೂ ಮತ್ತು ರಜ್ಜುವಿನ ಜೊತೆಗೂ, ಮತ್ತೆ
ಎಲ್ಲದರ ಜೊತೆಗೆ ಇದು ಇದಂ ಅನ್ನೋದಿರ್ತದೆ. ಹಿಂಗಾಗಿ ರಜ್ಜುವಿನ ಜೊತೆಗೂ ಅಭಿನ್ನವಾಗಿ ತೋರುತ್ತಿರುವ ಕಾರಣ, ಸರ್ಪದ ಜೊತೆಗೂ ಅಭಿನ್ನವಾಗಿ ತೋರುತ್ತಿರುವ ಕಾರಣ, ಮತ್ತೆ ಜ್ಞಾನ ಕಾಲ ಅಜ್ಞಾನ ಕಾಲ, ಈ ಎಲ್ಲಾ ಕಾಲದಲ್ಲಿ ಇದು ತೋರ್ತಾ ಇರುವುದಕ್ಕೆ ಇದಕ್ಕೆ ಸಾಮಾನ್ಯ ರೂಪ ಅಂತಾರ. ಇದು ಅಧಿಕ ಕಾಲದಲ್ಲಿ ತೋರ್ತದ. ಇದು ಯಾವುದು ಸರ್ಪದ ಭ್ರಾಂತಿಯ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲವೋ, ಸರ್ಪದ ಭ್ರಾಂತಿಯಾಗಾಗ ರಜ್ಜು ಇರಲ್ಲ, ಮತ್ತು ರಜ್ಜು ತೋರುವಾಗ ಸರ್ಪ ಕಾಣಲ್ಲ, ಅದೇನದ ಅಲ್ಪ ಕಾಲ, ಅದಕ್ಕೆ ವಿಶೇಷ ರೂಪ ಅಂತಾರ. ಯಾವುದು ಸರ್ಪದ ಭ್ರಾಂತಿಯ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲವೋ, ಮತ್ತೆ ಆದರೆ ಯಾವುದು ಪ್ರತೀತಿ ಮಾತ್ರದಿಂದ ಸರ್ಪದ ಭ್ರಾಂತಿ ನಿವೃತ್ತಿ ಆಗುತ್ತದೆಯೋ, ರಜ್ಜುವಿನ ಒಂದು ಪ್ರತೀತಿ ಆದ್ರೆ ಸಾಕು ಸರ್ಪ ನಿವೃತ್ತಿ ಆಗಿಬಿಡ್ತದೆ. ಹಗ್ಗ ಕಂಡ್ರೆ ಸರ್ಪ ನಿವೃತ್ತಿ ಆಗಿಬಿಡ್ತದೆ. ಮತ್ತ ಹಗ್ಗ ಗೊತ್ತಾಗ್ಲಿಲ್ಲ ಅಂತಂದ್ರೆ ಸರ್ಪ ತೋರ್ತವ. ಹಿಂಗಾಗಿ ಇವು ಏನದವ, ಹಗ್ಗಿದ್ದಾಗ ಹಾವಿಲ್ಲ, ಹಾವಿದ್ದಾಗ ಹಗ್ಗಿಲ್ಲ, ಒಂದಿದ್ದಾಗ ಒಂದಿಲ್ಲ. ಇವಕ್ಕೇನಂತಾರ, ವ್ಯಭಿಚಾರಿ ಅಂತಾರ. ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಂತಾಗುವುದಕ್ಕೆ ವ್ಯಭಿಚಾರಿ ಅಂತಾರ. ಇದು ಏನದ, ಇವು ಒಂದು ಇದ್ರೆ ಇನ್ನೊಂದು ಇಲ್ಲಲ್ಲ, ಇವಕ್ಕೇನಂತಾರ ಅಲ್ಪ ಕಾಲದಲ್ಲಿ ತೋರಂತವು, ಅಧಿಕ ಕಾಲದಲ್ಲಿ ತೋರಂತವಲ್ಲ. ಇವಕ್ಕೇನಂತಾರಪ್ಪ ಅಂತಂದ್ರೆ ವಿಶೇಷ ರೂಪ ಅಂತಾರ. ಇವಕ್ಕ ಅಧಿಷ್ಠಾನ ಅಂತಾರೆ. ಯಾವುದು ಭ್ರಾಂತಿ ಕಾಲದಲ್ಲಿ ಪ್ರತೀತಿಯಾಗುವುದಿಲ್ಲವೋ, ಅಂದ್ರೆ ರಜ್ಜುವಿನ ಕಾಲದಲ್ಲಿ ವಿಶೇಷ ರೂಪ, ಆದರೆ ಯಾವುದರ ಸರ್ಪದ ಪ್ರತೀತಿ ಮಾತ್ರದಿಂದ ತೋರುವುದರಿಂದ ಸರ್ಪದ ಭ್ರಾಂತಿ ಆಗುವುದಿಲ್ಲವೋ, ಇದರ ಅರ್ಥ ಏನು, ರಜ್ಜು ತೋರಿದಾಗ ಸರ್ಪ ತೋರಲ್ಲ, ಸರ್ಪ ತೋರಿದಾಗ ರಜ್ಜು ತೋರಲ್ಲ. ಹೀಗಿದ್ದವ ಏನದು ಅಲ್ಪ ಕಾಲದಲ್ಲಿ ಅದಾವಲ್ಲ, ಇವಕ್ಕ ವಿಶೇಷ ರೂಪ ಅಂತಾರೆ. ಇವು ಅಲ್ಪ ಕಾಲದಲ್ಲಿ ಇರ್ತಾವ. ಅದಕ್ಕೆ ಅಧಿಷ್ಠಾನದ ಸಾಮಾನ್ಯ ರೂಪ, ಅಧಿಷ್ಠಾನದ ವಿಶೇಷ ರೂಪ ಅಂದ್ರೆ ಏನಂತ ತಿಳಿಯಿತಾ ಅಂತ ಕೇಳಕತ್ತಾರೆ. ಆಧಾರ ಮತ್ತು ಅಧಿಷ್ಠಾನ. ಅಧಿಷ್ಠಾನ ಅಂದ್ರೂ ಒಂದೇ, ಆಧಾರ ಅಂದ್ರೂ ಒಂದೇ, ಮತ್ತೆ ಸಾಮಾನ್ಯ ರೂಪ ಅಂದ್ರೂ ಒಂದೇ. ವಿಶೇಷ ರೂಪ ಅಂದ್ರೆ ಮಾತ್ರ ಅಲ್ಪ ಕಾಲದಲ್ಲಿ ತೋರದು. ಈ ರೀತಿಯಾಗಿ ದೃಷ್ಟಾಂತ ಹೇಳಿ ಆಯಿತು. ಮುಂದೆ ಆತ್ಮನಿಗೂ ಕೂಡ ಎರಡು ಸ್ವರೂಪಗಳಿವೆ. ಹಂಗಂತೇಳಿ ಆತ್ಮನು ಹೆಂಗದನ, ಈ ಎರಡು ಸ್ವರೂಪಗಳ ಭಾವ ಅಭಾವಗಳಿಗೆ ನಿಲ್ಕಂಗಿಲ್ಲ. ಬ್ರಹ್ಮ ಹೆಂಗ್ ನಿಲ್ಕಂಗಿಲ್ಲ, ಆತ್ಮನು ನಿಲ್ಕಂಗಿಲ್ಲ. ಅದಕ್ಕೆ ಆತ್ಮನಿಗೂ ಕೂಡ ಎರಡು ಸ್ವರೂಪಗಳಿರುತ್ತವೆ, ಒಂದು ಸಾಮಾನ್ಯ ರೂಪ, ವಿಶೇಷ ರೂಪ. ಆತ್ಮನ ಸದ್ರೂಪ ಸಾಮಾನ್ಯವಿರುತ್ತದೆ. ಸದ್ರೂಪ ಬ್ರಹ್ಮ ಅಂತಂದ್ರ ಏನದು, ಸದ್ರೂಪ ಅಂದ್ರೆ ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ನಿರ್ವಿಕಾರವಾಗಿರೋದು, ಹ್ಯಾಂಗಿದ್ದಂಗೆ ಇರೋದು. ಬರೇ ಇರುವಿಕೆ ಇತ್ತು ಅಂತಂದ್ರೆ ಏನಾಗ್ತದದು, ನಿತ್ಯ ರೂಪ ಆಗ್ತದ. ನಿತ್ಯ ರೂಪ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಅಂತಂದ್ರ ಬರೇ ಇರೋದಂತಂದ್ರೆ ಏನದು, ನಿತ್ಯ ಅಂದ್ರೆ ಎಲ್ಲ ಕಾಲದಾಗ ಇರೋದಪ್ಪ, ಪರ್ಮನೆಂಟ್ ಆಗಿ ಇರೋದಕ್ಕೆ ಅಂತಾರ. ಆದ್ರೆ ಸದ್ರೂಪಕ್ಕ ಮತ್ತು ನಿತ್ಯ ರೂಪಕ್ಕ ವ್ಯತ್ಯಾಸ ಏನದಂದ್ರ, ಸದ್ರೂಪದೊಳಗೆ ಏನದ ಅಂತಂದ್ರ ಪರ್ಮನೆಂಟ್ ಇರ್ತದ ಖರೆ, ಆದ್ರೆ ಹೆಂಗಿರ್ತದ, ನಿರ್ವಿಕಾರವಾಗಿರ್ತದ. ಒಟ್ಟ ವಿಕಾರ ಆಗಂಗಿಲ್ಲದು. ಹೆಂಗ ವಿಕಾರ ಆಗಂಗಿಲ್ಲ ಅಂತಂದ್ರೆ, ಈಗ ಹಗ್ಗ ಅಲ್ಲಿ ಬಿದ್ದದಪ್ಪ, ಆ ಹಗ್ಗ ಏನಾಗ್ಯದ, ಕತ್ತಲದಾಗ ಹಗ್ಗ ಅಂತೇಳಿ ಗೊತ್ತಿರ್ಲಾರ್ದಕ್ಕ ನಿಮ್ಗೇನಾಗ್ಯದ, ಹಾವಂತ ಕಾಣ್ಲಿಕ್ಕತ್ತದ. ಹಾವಂತ ಕಾಣ್ಲಕತ್ತಿದ ಮೇಲೆ ಮುಂದ ನಿಮ್ಗೆ ಗದ್ದಲ ಮಾಡ್ಲಕತ್ತಿದ ಕೂಡ್ಲೇನೆ ಏನೋ ತುಳಿದೆ, ಏನೋ ಕಡಿತು, ನಾ ಸಾಯ್ಲಕತ್ತೀನಿ ಅಂತೇಳಿ ಅಳದ ಕರೆದ ಮಾಡ್ಲಕತ್ತಿದ ಕೂಡ್ಲೇನೆ ಒಬ್ಬ ಮಹಾತ್ಮ ಏನ್ ಮಾಡ್ದ, ದೀಪ ಹಚ್ಕೊಂಡು ಬಂದ. ದೀಪ ಹಚ್ಕೊಂಡು ಬಂದಾಗ ಏನಾಯ್ತು, ಇದು ಹಾವಲ್ಲಪ್ಪ, ಇದು ಹಗ್ಗ ಅಂತೇಳಿ ನಿಮಗೆ ಅರಿವಾಯ್ತು.
ನಿಮ್ಮ ಅರಿವಿನಲ್ಲಿ ಇದೆಲ್ಲ ವ್ಯತ್ಯಾಸ ಆಗ್ಲಕತ್ತದೆ ಹೊರತು ಹಗ್ಗದಾಗ ಏನಾರ ವ್ಯತ್ಯಾಸ ಆಗ್ಲಕತ್ತದೇನು? ಹಾವಂತೇಳಿ ತೋರೋದ್ರಕ್ಕಿಂತ ಮೊದಲು ಅದೇನಾರೇ ಹಗ್ಗ ಹಾವಾಗಿತ್ತೇನು? ಮತ್ತ ಹಾವಂತ ತೋರುವಾಗ ಆದ್ರೂ ಹಾವು ಆಗಿತ್ತೇನದು? ಮತ್ತ ಹಾವು ಹೋದ್ಮೇಲೆ ಹಗ್ಗದಾಗ ಏನಾರ ವ್ಯತ್ಯಾಸ ಆಯ್ತೇನು? ಏನ್ ವ್ಯತ್ಯಾಸ ಆಯ್ತೇನ್ರಿ? ಹಗ್ಗದಾಗ ಏನಾರ ವ್ಯತ್ಯಾಸ ಆಗ್ಯದನ? ಹಾವು ಬಂತು, ಹಾವು ಹೋಯ್ತು, ಅದು ಆಯ್ತು, ಇದು ಹಾವಿನಾಗ ಏನ್ ವ್ಯತ್ಯಾಸ ಆಯ್ತು? ಇದು ಹಗ್ಗದಾಗ ಏನ್ ವ್ಯತ್ಯಾಸ ಆಯ್ತು? ಸರ್ಪ ತೋರುವುದಕ್ಕಿಂತ ಮುಂಚೆಯೂ ಏನಾಗಿತ್ತದು? ರಜ್ಜುವೇ ಆಗಿತ್ತು. ಸರ್ಪ ತೋರುವ ಕಾಲದಲ್ಲೂ ರಜ್ಜುವೇ ಆಗಿತ್ತು. ಸರ್ಪ ನಿವೃತ್ತಿ ಆದ ಮೇಲೂ ರಜ್ಜುವೇ ಆಗಿದೆ. ಇದು ಸದ್ರೂಪ ಬ್ರಹ್ಮ. ಈಗ ಮಣ್ಣ ಒಮ್ಮ ಮಡಿಕೆ ಆಗ್ತದ, ಮತ್ತೆ ಹೊಳ್ಳಿ ಹೋಗಿ ಮಣ್ಣು ಆಗ್ತದ. ಮಣ್ಣಿನಾಗ ಏನ್ ವ್ಯತ್ಯಾಸ ಆಗ್ತದ್ರಿ? ಮಡಿಕೆ ತೋರುವುದಕ್ಕಿಂತ ಮೊದಲು ಮಣ್ಣೇ ಆಗಿತ್ತು, ಮಡಿಕೆ ತೋರುವಾಗ ಏನಾಗಿತ್ತು? ಮಣ್ಣೇ ಆದ. ಮತ್ತ ಮಡಿಕೆ ಒಡೆದ ಬೋಕಿ ಆಗಿ ಅದು ಮಣ್ಣಾಗ ಕಲಿತದಲ್ಲ, ಅವಾಗ ಅದೇನ ಮಣ್ಣೆ. ನಿರ್ವಿಕಾರ ಮಣ್ಣಿನಾಗ ಏನಾರ ವಿಕಾರ ಆಗ್ಯದೇನು? ಬಂಗಾರದ ಆಭರಣಗಳು ಮಾಡೋದ್ರಿಂದ ಅದರೊಳಗಿಂದ ಡಿಸೈನಿನಾಗ ವಿಕಾರ ಆಗಿರಬಹುದೇ ಹೊರತು ಮಣ್ಣು ಇದು ಬಂಗಾರದಾಗ ಏನ್ ವ್ಯತ್ಯಾಸ ಆಗ್ಯದ? ಏನು ಇಲ್ಲ. ಇದಕ್ಕೇನಂತಾರ? ಸದ್ರೂಪ ಬ್ರಹ್ಮ. ಸದ್ರೂಪ ಬ್ರಹ್ಮ ಅಂದ್ರೇನು? ನಿರ್ವಿಕಾರವಾಗಿರುವಂತ ವಸ್ತು. ಅದೇ ಹೇಳ್ತಾರ. ಆತ್ಮನ ಸತ್ರೂಪವು ಸಾಮಾನ್ಯ ರೂಪವಿರುತ್ತದೆ. ಆತ್ಮನ ಅಸಂಗತ್ವ, ಕೂಟಸ್ಥ, ನಿತ್ಯ ಮುಕ್ತತ್ವ ಮೊದಲಾದವು ವಿಶೇಷ ರೂಪವಿರುತ್ತವೆ. ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ ಇವು ಏನದವ? ವಿಶೇಷ ರೂಪ. ಆತ್ಮದ ಸದ್ರೂಪ ಸಾಮಾನ್ಯ ರೂಪ ಅಜ್ಞಾನಿಯಲ್ಲೂ ಇರುತ್ತದೆ, ಜ್ಞಾನಿಯಲ್ಲೂ ಇರುತ್ತದೆ. ಜ್ಞಾನಿ ಅಜ್ಞಾನಿ ಇಬ್ಬರಲ್ಲೂ ಆತ್ಮನ ಸಾಮಾನ್ಯ ರೂಪ ಇರ್ತದೆ. ಆದರೆ ಸತ್ ಎಂದರೆ ಇರುವಿಕೆ. ಜ್ಞಾನಿಯೂ ಇದ್ದೇನೆ ಎನ್ನುತ್ತಾನೆ, ಅಜ್ಞಾನಿಯೂ ಇದ್ದೇನೆ ಎನ್ನುತ್ತಾನೆ. ಅದಿರೇನಪ್ಪಾ ಅಂದ್ರ ಜ್ಞಾನಿ ಹೇಳ್ತಾನೆ ಹೌದ್ರಿ ಅದಿನಿ ಅಂತಾನ, ಅಜ್ಞಾನಿ ಅಂತಾನ ಅದೇನಪ್ಪ ಅದಿನಿ ಅಂತಾನೆ. ಇಬ್ರು ಅದಿನಿ ಅಂತಾರ. ಅಜ್ಞಾನಿಗೆ ನೀವು ಏನದಿಯಪ್ಪ ಅಂತ ಕೇಳಿದ್ರ ಅವನೇನ್ ಹೇಳ್ತಾನ? ಏನ್ ಹೇಳ್ತಾನ? ಯಾರದಿಯಪ್ಪ ನೀನು ಅಂತ ಕೇಳಿದ್ರ ಅವನ ನಾಮರೂಪಗಳು ಹೇಳ್ತಾನಿಲ್ಲ, ತನ್ನ ಹೆಸರು ಹೇಳ್ತಾನಿಲ್ಲ. ಅವನು ಇಂಥ ಊರವದೀನ್ರಿ, ಇಂಥ ಹೆಸರಿನವದೀನಿ ಅಂತೇಳಿ ಅಜ್ಞಾನಿಗೆ ನೀನು ಏನು ಇದ್ದೀಯಾ ಅಂತ ಕೇಳಿದ್ರೆ ನಾಮರೂಪಗಳನ್ನು ಕುರಿತು ಹೇಳ್ತಾನ. ಜ್ಞಾನಿ ಏನ್ ಹೇಳ್ತಾನ? ನಾ ಕೂಟಸ್ಥ ಅದೀನಿ, ನಾ ಸಾಕ್ಷಿ ಅದೀನಿ ಅಂತ ಹೇಳ್ತಾನೆ. ಪ್ರತ್ಯೇಗಾತ್ಮ ಅದೀನಿ ಅಂತ ಹೇಳ್ತಾನೆ. ತನ್ನ ಆತ್ಮ ಸ್ವರೂಪವನ್ನ ಕುರಿತು ಅವನು ಆತ್ಮವನ್ನ ಬ್ರಹ್ಮನನ್ನ ಗಮನದಲ್ಲಿಟ್ಟುಕೊಂಡು ನಾ ಪ್ರತ್ಯೇಗಾತ್ಮ ಅದೀನಿ, ನಾನ್ ಸಾಕ್ಷಿ ಅದೀನಿ, ನಾ ಕೂಟಸ್ಥ ಅದೀನಿ ಅಂತ ಹೇಳ್ತಾನೆ. ಅದಕ್ಕ ಇಲ್ಲಿ ಜ್ಞಾನಿ ಮತ್ತು ಅಜ್ಞಾನಿ ಇಬ್ರು ಅದಿನಿ ಅಂತೇನಂತಾರಲ್ಲ, ಅದೇನದ? ಆತ್ಮನ ಸಾಮಾನ್ಯ ರೂಪ. ಈ ಕೂಟಸ್ಥ, ಅಸಂಗ ಮತ್ತ ಪ್ರತ್ಯೇಗಾತ್ಮ ಇವೆಲ್ಲ ಏನದವಪ್ಪ ಅಂತಂದ್ರ ಆತ್ಮನ ವಿಶೇಷ ರೂಪಗಳು. ಜ್ಞಾನಿ ಮಾತ್ರ ಈ ರೀತಿ ಹೇಳ್ತಾನ. ಅಜ್ಞಾನಿಯೂ ಇದ್ದೇನೆ ಎನ್ನುವುದನ್ನ ಸಾಮಾನ್ಯ ರೂಪ ಒಪ್ಪಿಕೊಳ್ಳೋದು. ವಿಶೇಷವಾದ ಕೂಟಸ್ಥ, ಅಸಂಗತ್ವ, ನಿತ್ಯ ಮುಕ್ತ, ಆನಂದ ಸ್ವರೂಪ ಅಂತೇನದಲ್ಲ, ಅವನಿಗೆ ಓಕೆ ನೀ ಕೂಟಸ್ಥದಿ ಅಂದ್ರೆ ಒಪ್ಕೋತಾನೆ ಅಂದ್ರೆ ಅವನು ಅಜ್ಞಾನಿಗೆ. ನೀ ಅಸಂಗದಿಯಪ್ಪ ಅಂದ್ರೆ ಒಪ್ಕೋತಾನೇನವನು.
ನಿತ್ಯ ಮುಕ್ತ ನೀ ಆನಂದ ಸ್ವರೂಪ. ಎಲ್ಲಿ ಆನಂದ ರೀ? ಜೀವನದಾಗ ಸುಖನೇ ಇಲ್ಲ, ಯಾವ್ದಾರ ಆನಂದ ಅಂತ ನಾವು ಸಂಸಾರ ಹಿಡ್ದೀವಿ ಬರೇ ಗೋಳಾಟ ನಡೆದು ನೋಡ್ರಿ ಅಂತ. ಹಿಂಗಾಗಿ ಅವ ಒಪ್ಪಿಕೊಳ್ಳುವುದಿಲ್ಲ. ಎಲ್ಲಿ ಆನಂದ, ಎಲ್ಲಿ ಅಸಂಗತ್ವ ಎಂಬುದು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಜ್ಞಾನಿಯಾದವನು ಅವೆಲ್ಲವುಗಳನ್ನು ಒಪ್ಪಿಕೊಳ್ಳುತ್ತಾನೆ. ಆತ್ಮನ ವಿಶೇಷಣಗಳು ಏನೇನದವ, ಜ್ಞಾನಿಯಾದವನು ಅವೆಲ್ಲ ಒಪ್ಪುತ್ತಾನ. ಅಜ್ಞಾನಿಯಾದವನು ಒಪ್ಪುಕೊಳ್ಳಂಗಿಲ್ಲ. ಅದರ ಸಲುವಾಗಿ ಏನದ, ಆತ್ಮನ ವಿಶೇಷಣಗಳೆಲ್ಲ ಏನದವ, ವಿಶೇಷ ಅದವ. ಆತ್ಮನ ಇರುವಿಕೆ ಏನದ, ಜ್ಞಾನಿ ಬಲ್ಲಿ ಅದ, ಅಜ್ಞಾನಿ ಬಲ್ಲಿ ಅದ. ಅದಿನಿ ಅಂತೇನ ಅಂತನಲ್ಲ, ಅದು ಏನದ ಆತ್ಮನ ಸಾಮಾನ್ಯ ರೂಪ. ಸಾಮಾನ್ಯ ರೂಪದಲ್ಲಿ ಏನೂ ಇಲ್ಲ, ಏನು ಮಾಡೋದ್ ಬೇಕಾಗಿಲ್ಲ. ಈಗ ಹೊಲ ತಗೊಂಡ್ರಿ ಅಂತಂದ್ರೆ, ಹೊಲ ತಗೊಂಡು ಬಿಡ್ರಿ ನೋಡಮ್, ಹಂಗೆ ಬೆಳೀತದ ಇಲ್ಲ? ಅದು ಹೊಲ ತಗೊಂಡು ನೀವೇನು ಬಿತ್ತಲಾರ್ದೆ ಹಂಗೆ ಬಿಟ್ರು ಹೊಲ ಬೆಳೀತದ ಇಲ್ಲ? ಬೆಳೀತದ. ಅದ್ರ ಕೆಲಸನೇ ಬೆಳೆದೆ. ಮಳೆ ಬಿತ್ತಂದ್ರೆ ಬೆಳೆದೆ ಅದ್ರ ಕೆಲಸ. ಏನ್ ಬೆಳೀತದ? ಕಸ ಬೆಳೀತದ. ಕಸ ಬೆಳೀತದ. ಮತ್ತ ನೀವು ಹೊಲ್ದಾಗ ಬಿತ್ತಿರಲ್ಲ, ಬೀಜ ಅದು ಬಿತ್ತಿರಲ್ಲ. ನೀವು ಬೀಜ ಬಿತ್ತಿದಲ್ಲಿ ಕಸ ಬೆಳೀತದ, ಬೆಳೆಯಲ್ಲ? ಬೆಳೀತದ್ರಿ ಕಸ ರೀ. ಆದ್ರ ಅವಾಗ ನಾವು ಕಸದ ಕಡೆ ಲಕ್ಷ ಕೊಡ್ತೇವ್ರಿ, ಬೆಳೆ ಕಡೆ ಲಕ್ಷ ಕೊಡ್ತೇವ್ರಿ. ಇಲ್ಲ, ಬೆಳೆದಷ್ಟೇ ನೋಡ್ರಿ. ನೀವು ಬಿತ್ತಣಿಕೆ ಮಾಡಿದವನ ಬಲ್ಲಿನೂ ಕಸ ಬೆಳೀತದ, ಬಿತ್ತಣಿಕೆ ಮಾಡ್ಲಾರ್ದವನ ಹೊಲ್ದಾಗನು ಕಸ ಬೆಳೀತದ. ಈ ಕಸ ಬೆಳೆದೇನಿದು ಸಾಮಾನ್ಯ. ಅದು ಸಾಮಾನ್ಯ. ವಿಶೇಷ ಅಂದ್ರೇನು? ಅದರಾಗ ನೀವು ತೊಗರಿ, ರಾಗಿ, ಗೋಧಿ, ಜೋಳ, ಏನ್ ಭತ್ತ ಬಿತ್ತಿ ತಗೋತಿರಲ್ಲ, ಅದೇನದ ಅದು ವಿಶೇಷ. ವಿಶೇಷ ಕೃಷಿ. ಇದು ಸಾಮಾನ್ಯ ಕೃಷಿ. ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಒಬ್ಬರಿಗೊಬ್ಬರು ಚಾಡಿ ಹೇಳೋದು, ಇವು ಯಾರಿಗ್ ಬರಂಗಿಲ್ಲ. ಇವು ಜ್ಞಾನಿಗೆ ಬರ್ತಾವ, ಅಜ್ಞಾನಿಗೆ ಮಾಡ್ಲಕ್ಕೆ, ಇವು ಎಲ್ಲರಿಗೂ ಬರ್ತಾವ ಮಾಡ್ಲಕ್ಕೆ. ಅದು ಸಾಮಾನ್ಯ. ಅದು ಅದರ ಸತ್ಯ ಹೇಳಬೇಕು ಅಂತೇಳಿ ಸತ್ಯನಿಷ್ಠೆ, ಪ್ರಾಮಾಣಿಕವಾಗಿರ್ಬೇಕು, ಒಳ್ಳೆ ಮನುಷ್ಯ ಆಗ್ಬೇಕು. ಇದೆಲ್ಲ ಏನದ? ಇದು ವಿಶೇಷತೆ. ವಿಶೇಷತೆ. ಹೀಗಾಗಿ ಅಜ್ಞಾನಿ ಯಾವುದನ್ನ ಒಪ್ಪಿಕೊಳ್ಳುವುದಿಲ್ಲ. ಜ್ಞಾನಿಯಾದವನಿಗೆ ನೀ ಕಳ್ಳದಿ, ಸುಳ್ಳದಿ ಅಂದ್ರೆ ಅವ ಒಪ್ಪಿಕೊಳ್ಳಂಗಿಲ್ಲ. ನೀ ಕೆಟ್ಟವದಿ ಅಂದ್ರೆ ಅವ ಒಪ್ಪಿಕೊಳ್ಳಂಗಿಲ್ಲ. ಅಜ್ಞಾನಿ ನೀ ಒಳ್ಳೆಯವದಿ ಅಂತಂದ್ರೆ ಇವ ಒಪ್ಪಿಕೊಳ್ಳಂಗಿಲ್ಲ. ಆತ್ಮಾದಿ ಅಂದ್ರೆ ಇವ ಒಪ್ಪಿಕೊಳ್ಳಂಗಿಲ್ಲ. ಹೀಗಾಗಿ ಯಾವುದು ಒಪ್ಪಿಕೊಳ್ಳಾರ್ದಂಗ ಅವ್ರವ್ರವೇ ಆದ ಕೆಲವೊಂದು ಸ್ಪೆಷಾಲಿಟಿ ಏನದವ ಅವಕ್ಕ ವಿಶೇಷತೆ ಅಂತಾರ. ಜ್ಞಾನಿ ಅಜ್ಞಾನಿ ಇಬ್ಬರ ಬಲ್ಲಿ ಒಂದೇ ಸಾಮಾನ್ಯ ಅಂಶ ಏನದಲ್ಲ, ಅದು ಸಾಮಾನ್ಯ ಅಂಶ. ಅದು ಅಧಿಕ ಕಾಲದಲ್ಲಿರ್ತದ. ಇದೇನದ ವಿಶೇಷ ಕಾಲ ಅಂತಂದ್ರೆ ಏನು? ಅಲ್ಪ ಕಾಲದಲ್ಲಿರ್ತದ. ಅದಕ್ಕೆ ಸದ್ರೂಪ ಬ್ರಹ್ಮ ಇಬ್ಬರಲ್ಲೂ ತೋರುತ್ತಿದೆ. ಜ್ಞಾನಿಗಳಲ್ಲೂ ತೋರುತ್ತಿದೆ, ಅಜ್ಞಾನಿಗಳಲ್ಲೂ ತೋರುತ್ತಿದೆ. ಆದ್ದರಿಂದ ಇದನ್ನ ಆತ್ಮದ ಸಾಮಾನ್ಯ ರೂಪ ಎನ್ನುತ್ತೇವೆ. ಇನ್ನು ಅಸಂಗತ್ವ, ನಿತ್ಯ ಮುಕ್ತ, ಕೂಟಸ್ಥ, ಆನಂದ ಸ್ವರೂಪ, ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ, ಇವೆಲ್ಲ ಏನದವ? ಆತ್ಮದ ವಿಶೇಷ ರೂಪ ಎನ್ನುತ್ತೇವೆ. ಅಸಂಗತ್ವ ಅಂದ್ರೆ ಸಂಗರಹಿತವಾಗಿ. ಹೆಂಗ ಉದಾಹರಣೆ ಕೊಡ್ತಾರ? ಸಂಗರಹಿತವಾದದ್ದು ಉದಾಹರಣೆ ಹೆಂಗ್ ಕೊಡ್ತಾರ್ರಿ? ಏನ್ ಉದಾಹರಣೆ ಕೊಡ್ತಾರ? ಅಸಂಗಕ್ಕೆ ಉದಾಹರಣೆ ಏನ್ ಕೊಡ್ತಾರ? ಕಮಲ ಪತ್ರ ನೀರಿನೊಳಗಿದ್ರು ನೀರಿಗೆ ಅಂಟಿಸಿಕೊಳ್ಳಲ್ಲದು.
ಸಂಗರಹಿತ, ನೀರಿನೊಳಗೆ ಕಮಲ ಇದ್ರೂ ಸಹಿತ ಅದಕ್ಕ ನೀರ್ ಅಂಟಂಗಿಲ್ಲ. ಅದ್ರ ಹೂವಿಗೂ ನೀರ್ ಅಂಟಂಗಿಲ್ಲ, ಪ್ಲಾಸ್ಟಿಕ್ ಇದ್ದಂಗಿರ್ತದ. ಕಮಲದ ಗಿಡ ನೀರಾಗೆ ಬೆಳೀತದ, ನೀರ್ಲಿಂತ ಬೆಳೀತದ. ಆದ್ರೆ ಅದು ಪ್ಲಾಸ್ಟಿಕ್ಕಿನ ಗಿಡ ಇದ್ದಂಗಿರ್ತದ, ಒಟ್ಟ ನೀರೇ ಮುಟ್ಟಸುಗಳಂಗಿಲ್ಲ, ಅದು ಹಸಿ ಆಗಂಗೆ ಇಲ್ಲ. ಹೆಂಗದ ನೋಡ್ರಿ ಅದು ಮಜಾ. ಅದಕ್ಕೆ ಕಮಲ ಪತ್ರ, ಕಮಲದ ಹೂವು ಅವು ಎಲ್ಲೇ ಇದ್ರೂ ಸಹಿತ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ. ಹಂಗ ಇದಕ್ಕೆ ಅಸಂಗ. ಅದೇ ರೀತಿ ಇಲ್ಲಿ ಯಾರ ಬಗ್ಗೆ ಅಸಂಗ ಮಾಡಿ ಹೇಳಕತ್ತೀವಿ ನಾವು? ಆತ್ಮ ದೇಹದೊಳಗೆ ಇದ್ರೂ ಕೂಡ ಆ ದೇಹಕ್ಕೆ ಅಂಟಿಕೊಂಡಿರೋದಿಲ್ಲ. ಕಮಲಪತ್ರದ ದೃಷ್ಟಾಂತ ತಗೊಂಡು ನಾವು ಏನ್ ಮಾಡಬೇಕು? ದೇಹದೊಳಗಿದ್ದು ದೇಹಕ್ಕೆ ಅಂಟುಕೊಳ್ಳಂತ ಗುಣ ಏನದ ಅದನ್ನ ತ್ಯಾಗ ಮಾಡಿದರೆ ಅಸಂಗ ಆಗ್ತೀವಿ. ದೇಹಕ್ಕೆ ಅಂಟುಕೊಂಡ್ರೆ ಸಂಗ ಆಗ್ತೀವಿ. ಹೆಂಗದ ನೋಡ್ರಿ. ಅದೇ ರೀತಿ ಆತ್ಮನು ದೇಹದ ಒಳಗೆ ಇದ್ದರೂ ದೇಹದ ಷಡ್ವಿಕಾರಗಳಿಗೂ ಆತ್ಮನಿಗೂ ಸಂಬಂಧನೇ ಇಲ್ಲ. ಅವೇನಸ್ತಿತೆ, ಜಾಯತೆ, ವಿವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ಕಡೆಗೆ ನಾಶ ಆಗಿ ಸತ್ತೋಗೋದು, ಹುಟ್ಟದು, ಬೆಳೆದು, ಮುದುಕಾಗದು, ಇವೆಲ್ಲ ಏನದವ, ಕಡೆಗೆ ಸಾಯೋದು. ಈ ಶರೀರಕ್ಕೆ ಏನ್ ನಡೆದದ ಇದಕ್ಕ ಸಂಸಾರ ಅಂತಾರಲ್ಲ. ಈ ಸಂಸಾರ ನಮಗ್ ಸಂಬಂಧ ಇಲ್ಲ ಅನ್ನಂಗಿರ್ಬೇಕು. ಹೆಂಗ ಏನ್ ಮಾಡ್ತೀರಿ ಹಿಂಗಾಗ್ಬೇಕಾದ್ರೆ? ಆತ್ಮ ಹುಟ್ಟಿಲ್ಲ, ಆತ್ಮ ಸತ್ತಿಲ್ಲ, ಆತ್ಮ ಮಾಡ್ತಾ ಇರುವ ಉಪಜೀವನ ಅಲ್ಲ. ಮತ್ತೆ ಆತ್ಮ ಬಾಲಕನಲ್ಲ, ಆತ್ಮ ಮುದುಕನಲ್ಲ, ಆತ್ಮ ಯುವಕನಲ್ಲ. ಇದಕ್ಕೆ ಸಂಸಾರ ಅಂತಾರ. ಇದಕ್ಕೆ ಸಂಸಾರ ಅನ್ನೋದು. ಸಂಸಾರ ಅಂತಂದ್ರ ಮದುವೆ ಮಾಡ್ಕೊಂಡು ಮಕ್ಕಳು ಹಡದು, ಮಕ್ಕಳನ್ನು ಬೆಳೆಸಿ, ಹೊಣ್ಣು ಹೆಣ್ಣು ಮಣ್ಣು ಇವೆಲ್ಲ ಬೆಳೆಸಿದ್ರ ಏನಾಗ್ತದ? ಅದಕ್ಕೆ ಸಂಸಾರ ಅಂತಾರ. ಸಂಸಾರ ಅನ್ನೋದು ತಪ್ಪು ಅರ್ಥ ಆಗ್ಯದ ಇಲ್ಲ? ನೀವು ಇಟೆಲ್ಲ ತಿಳ್ಕೋಬೇಕಾದ್ರ ನೀವೇ ಹುಟ್ಟಿದ್ದಿಲ್ಲ ಅಂದ್ರೆ ಹೆಂಗ್ ತಿಳ್ಕೊತಿದ್ರಪ್ಪ? ಸಂಸಾರ ಯಾರೋ ಸಂಸಾರ ಮಾಡಿದ್ದಿಲ್ಲ, ಯಾರೋ ನಿಮ್ಗೆ ಹಡ್ದಿದ್ದಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗಿದೆಲ್ಲ ಗೊತ್ತಾಗ್ತಿತ್ತು? ಹೆಂಗಿದು? ಮತ್ತ ಇದಕ್ಕೆ ಸಂಸಾರ ಅಂದರೆ ಯಾರ? ಇದು ಜಗಕ್ಕಿಕ್ಕಿದ ವಿಧಿ. ಇದು ಒಂದು ಮೆಥಡ್. ಇದು ಜಗಕ್ಕಿಕ್ಕಿದ ವಿಧಿ ಅಂದ್ರೆ ಇದು ಜಗತ್ತಿನಾಗ ಇದೊಂದು ಪದ್ಧತಿ. ಜಗತ್ತಿನೊಳಗೆ ಇದೊಂದು ಪದ್ಧತಿಯ ಬದುಕಿದು. ಅದ್ರೊಳಗೆ ಏನ್ ಹೇಳ್ತಾನ? ನಂದಲ್ಲ ಅಂತೇಳಿ ಬದುಕಂತ ನಾವ. ಭೂಮಿ ನಿನ್ನದಲ್ಲ ಅಂತಂದ್ರೆ ಭೂಮಿ ಗಳಿಸ್ಬೇಡ ತೈಲರ ವಚನಗಳದಾಗ ಬರ್ದಾರನ್ರಿ. ಭೂಮಿ ತಗೋಬೇಡ, ಒಕ್ಕಲ್ತನ ಮಾಡ್ಬೇಡ ತೈಲರ ಬರ್ದಾರೇನು? ಮದುವೆ ಮಾಡ್ಕೋಬೇಡ, ಮಕ್ಕಳ ಅಡಿಬೇಡ ತೈಲರ ಬರ್ದಾರೇನು ವಚನಗಳದಾಗ? ಅದು ಸಂಸಾರ ಅಲ್ಲ. ಅಲ್ಲಿ ಏನ್ ಬೇಕಾಗ್ಯದ ಅಂತಂದ್ರ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅಲ್ಲಿ ಏನಾಗ್ಯದ? ಅಜ್ಞಾನ ಏನದಲ್ಲ ಅದನ್ನು ಬಿಡು. ನಂದು ನಂದು ಅಂತೆಲ್ಲ ಅದು ಬಿಡು ನೀನು. ಅದ್ರೊಳಗಿನ ಭೋಗ ಅಷ್ಟೇ ನಿಂದು. ಅದ್ರೊಳಗಿಂದು ಭೋಗ ಅಷ್ಟೇ ನಿಂದು. ಅದು ಮುಗಿದ ಮೇಲೆ ಆ ವಸ್ತು ಅಲ್ಲೇ ಬಿಟ್ಟು ಹೋಗ್ಬೇಕು. ಆ ವಸ್ತುವನ್ನು ನಾವು ತಗೊಂಡು ಹೋಗ್ಬಾರ್ದು. ಹೆಂಗದು? ಹಂಗ ಇಲ್ಲಿ ಏನ್ ಹೇಳಕತ್ತಾರ? ಆತ್ಮದೊಳಗಿದ್ದು ಆತ್ಮಕ್ಕ ಅಂಟುಗೊಳ್ಳಾರ್ದಂಗಿರ್ಬೇಕು. ಬಾಲಕ, ಯುವಕ, ಮುದುಕ, ಹುಟ್ಟವನು, ಬದುಕವನು, ಸಾಯವನು, ಇಲ್ಲಿ ಉಪಜೀವನ ಏನ್ ಮಾಡ್ಲಕತ್ತೀವಿ, ಇವೆಲ್ಲ ಯಾವೂ ಆತ್ಮದ ಕೆಲಸಗಳಲ್ಲ. ಇವು ನನ್ನ ಸ್ವರೂಪನೇ ಆತ್ಮದ ಸ್ವರೂಪ ಅದ. ಇದೆಲ್ಲ ಏನದ? ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರಗಳು ಮಾಡುವ ಕೆಲಸ.
ಅದಕ್ಕ ನಮಗ ಸಂಬಂಧ ಇಲ್ಲ. ಆ ಡಿಪಾರ್ಟ್ಮೆಂಟೇ ಬೇರೆ, ನಾನೇ ಬೇರೆ. ಅವಕ್ ಏನಾದ್ರೂ ನನ್ಗೇನಾಗಂಗಿಲ್ಲ. ನೀವು ಒಂದು ಅಂಗಡಿ ಮಾಲೀಕರಿದಿರಿ, ದೊಡ್ಡದೊಂದು ಫ್ಯಾಕ್ಟ್ರಿ ಮಾಲೀಕರಿದಿರಿ. ಆ ಫ್ಯಾಕ್ಟ್ರಿ ಮಾಲಕರಿದ್ದಾಗ ಆ ಒಬ್ಬ ಯಾವನೋ ಕೆಲಸ ಬಿಟ್ಟು ಅದ್ರ ಮಾಲಕನ ಕೆಲಸ ಹೋಗ್ತದೇನ್ರಿ? ನೂರಾರು ಜನ ಕೆಲಸ ಮಾಡೋರು ಅದಾರ. ಒಂದಿಷ್ಟು ಹೊಸ ಮಂದಿ ಕೆಲ್ಸಕ್ಕೆ ಬರ್ತಿರ್ತಾರ, ಒಂದಿಷ್ಟು ಹೊಸ ಹಳಿ ಮಂದಿ ಕೆಲಸ ಬಿಡ್ತಿರ್ತಾರ. ಅವನ್ ಆ ಮಾಲಕಿನಲ್ಲಿ ಮಾಲೀಕತ್ವದಾಗ ಏನ್ರ ವ್ಯತ್ಯಾಸ ಆಗ್ತದೇನು? ಕೆಲಸದವರು ಅವ್ರಿಗೇನು ಫರಕ್ ಬೀಳಲ್ಲ. ಒಂದ್ ಮಷೀನ್ ಇದ್ರೇನು, ಮಷೀನ್ ಕೆಟ್ರೇನು, ರಿಪೇರಿ ಮಾಡ್ತಿರ್ತಾರ, ಮಾಡೋರು ಮಾಡ್ತಿರ್ತಾರ, ದುಡಿಯೋರು ದುಡಿತಿರ್ತಾರ. ಮಾಲೀಕನ ಮಾಲೀಕತ್ವದಲ್ಲಿ ಏನು ವ್ಯತ್ಯಾಸ ಆಗಂಗಿಲ್ಲ. ಅವನೇನಿರ್ತಾನ ಅದೆಲ್ಲ ಮಾಡ್ತಿದ್ರು ಸಹಿತ ನಿರ್ಲಿಪ್ತವಾಗಿರ್ತಾನ. ಅವನಿಗೇನು ಫರಕ್ ಬೀಳಂಗಿಲ್ಲ. ಹಂಗ ಈ ಶರೀರದೊಳಗ ಏನೆಲ್ಲ ವ್ಯವಹಾರಗಳು ನಡೀತಾ ಹುಟ್ಟಿದಾಗಿ ನಡೆದು ಸಾಯೋ ತನಕ ಆ ಯಾವ ವ್ಯವಹಾರಗಳಿಗೂ ಅವನೇನದನ್ನ ಅಸಂಗನಾಗಿರ್ತಾನೆ. ಸುಮ್ನೆ ಓದ್ಕೊಂಡು ಮುಂದೆ ಹೋಗಿದ್ರೆ ಹೆಂಗದು? ಅಸಂಗತ್ವ ಅನ್ನೋದು ತಿಳ್ಕೋಬೇಕು. ಎಲ್ಲೆಲ್ಲಿ ನಿಮಗೆ ದುಃಖ ಆಗ್ಲಕತ್ತದ ಅವಾಗ ನೀವೇನಾಗಿರಿ? ಆ ದೇಹದ ವ್ಯವಹಾರಗಳಲ್ಲಿ, ಸ್ಥೂಲ ಸೂಕ್ಷ್ಮ ದೇಹಗಳ ವ್ಯವಹಾರಗಳಲ್ಲಿ ನೀವೇನಾಗಿರಿ? ಸಂಘ ಆಗಿರ್ರಿ. ನೀವು ಅಸಂಗ ಆಗಿದ್ರಿ ಅಂತಂದ್ರೆ ಅವೆಲ್ಲ ಕೆಲಸಗಳು ನಿಭಾಯಿಸಬೇಕು. ಹೆಂಗ್ ನಿಭಾಯಿಸಬೇಕು? ಅಸಂಗವಾಗಿ ನಿಭಾಯಿಸಬೇಕು. ಬಿಟ್ಟು ಹೋಗೋದಲ್ಲ, ಎಲ್ಲ ನಿಭಾಯಿಸಬೇಕು, ಅಸಂಗವಾಗಿ ನಿಭಾಯಿಸಬೇಕು. ಅದ್ರೊಳಗೆ ದುಃಖ ಪಡೋದಿಲ್ಲ, ಅದ್ರೊಳಗೆ ಸುಖ ಪಡೋದು ಇಲ್ಲ. ಆತ್ಮನು ಶರೀರದೊಳಗೆ ಇದ್ದಾನೆ. ಹೇಗೆ ಇದ್ದಾನೆ ಅಂದ್ರೆ ಅಸಂಗತ್ವದಿಂದ ಇದ್ದಾನೆ. ಈ ರೀತಿ ಇರುವಂತ ಒಂದು ಶಕ್ತಿ, ಸಾಮರ್ಥ್ಯ, ಒಂದು ಗುಣಮಟ್ಟ ಯಾರಲ್ಲಿ ಬರ್ತದ? ಜ್ಞಾನಿಯಲ್ಲಿ ಬರ್ತದ. ಇದೇನದ? ಜ್ಞಾನಿಯ ವಿಶೇಷತೆ. ಇದು ಅಜ್ಞಾನಿ ಬಲ್ಲಿ ಇಲ್ಲ. ಸಾಮಾನ್ಯವಾಗಿರೋದು ಅದಿನಿ ಅನ್ನೋದು ಇಬ್ರು ಇದ್ದೇನೆ ಅಂತಾರ. ಆದ್ರೆ ಏನಿದ್ದೇನೆ ಅಂದ್ರೆ ಅವರ ನಾಮರೂಪಗಳನ್ನು ಹೇಳ್ತಾರ. ಇವ್ರೇನ್ ಹೇಳ್ತಾರ? ಕೂಟಸ್ಥ ಅದೀನಿ, ಸಾಕ್ಷಿ ಅದೀನಿ, ಪ್ರತ್ಯೇಗಾತ್ಮ ಅದೀನಿ ಅಂತ ಇವ್ರು ಹೇಳ್ತಾರ. ಇವು ಏನದವ? ಇವು ವಿಶೇಷಣಗಳು, ವಿಶೇಷತೆಗಳು. ನೆಕ್ಸ್ಟ್ ಏನು? ಅಸಂಗ ಆಗೋದು ಗೊತ್ತಾಯ್ತು. ನೆಕ್ಸ್ಟ್ ಕೂಟಸ್ಥ ಅಂದ್ರೆ ಏನು? ಕೂಟ ಅಜ್ಞಾನಿಗೆ ಇದು ಗೊತ್ತೇನು? ಅಸಂಗ. ಅದನ್ನ ಹಚ್ಕೊಳಾರ್ದಂಗ ಇರ್ಬೇಕಪ್ಪ ಅಂತಂದ್ರ ಅಜ್ಞಾನಿಗೆ ಅರ್ಥ ಆಗ್ತದೇನ್ರಿ? ಸಂಸಾರ ಹಚ್ಕೊಳಾರ್ದಂಗ ಇರುವಂದ್ರೆ ಹೆಂಗ್ರಿ? ಏನ್ ಹೇಳ್ತೀರಿ ನೀವು ಅಂತ ನಾವು ಬಿಡು ಅಂದ್ರೆ ಹೆಂಗಿರ್ತ? ಬಿಡು ಅಂದ ಕೂಡ್ಲೇನೆ ಈ ಸನ್ಯಾಸಿಗಳು ಏನ್ ಮಾಡ್ಯಾರ? ಬಿಟ್ಟು ಹೋಗ್ಬಿಟ್ರ. ಸನ್ಯಾಸಿ ಮಾಡಿದ ಗದ್ದಲ ಅದು. ಬಿಡು ಅಂತಂದ್ರೆ ಏನು? ಸಂಘವನ್ನ ಬಿಡು ಅಂದ್ರೇನು? ಅದನ್ನ ಮನಸ್ಸಿಗೆ ಹಚ್ಕೋಬೇಡ. ಮನಸ್ಸಿನಾಗ ಇಲ್ಲದಂಗ ನೀನು ಸಂಘವನ್ನ ಬಿಡು ಅಂದ್ರೆ ಪೂರ್ತಿ ಸಂಘನೆ ಬಿಡು ಅಂತಲ್ಲ. ಮನಸ್ಸಿನಾಗ ಅದು ಇರಬಾರದು. ಈ ಪಾಂಡುರಾಜ, ಧೃತರಾಷ್ಟ್ರ, ವಿದುರ ಇವರೇನು ಮೂಲ ವಂಶದವರೇನು ಅಲ್ಲ. ಒಬ್ಬ ಋಷಿಲಿಂತ ಹುಟ್ಟಿದ್ರು ಅವರು. ಋಷಿಲಿಂತ ಹುಟ್ಟಿದ್ರು ಅವರು. ಮೊದಲಿನ ಕಾಲದಾಗ ಒಂದು ಪದ್ಧತಿ ಇತ್ತು, ನಿಯೋಗ ಪದ್ಧತಿ ಅಂತಿತ್ತು. ನಿಯೋಗ ಪದ್ಧತಿ ಅಂದ್ರೇನು? ಸಂತಾನ ಪ್ರಾಪ್ತಿ ಆಗ್ಲಿಲ್ಲ ಅಂತಂದ್ರೆ ಈ ಋಷಿ ಮುನಿಗಳನ್ನ ಬಳಸ್ಕೊತಿದ್ರು ಅವರು. ಅವರು ಋಷಿ ಮುನಿಗಳು ಹೆಂಗಿರ್ತಿದ್ರಂತಂದ್ರ ಸಂತಾನ ಪ್ರಾಪ್ತಿಗಾಗಿ ಮಾತ್ರ
ಅವರು ಆ ಮನೆತನದ ವಧುವಿನ ಜೊತೆಗೆ ಸಂಘ ಮಾಡಿ ಸಂತಾನ ಕೊಟ್ಟು ಅವರು ಮತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರಂಗಿರ್ತಿದ್ರು. ಈಗ ಒಬ್ರು ಯಾರ ಹೆಣ್ಮಕ್ಳು ನಮಗೆ ಹಚ್ಕೊಂಡು ಮಾತಾಡ್ಯಾರ ಅಂತಂದ್ರ ಅವ್ರ ಬೆನ್ ಹತ್ತಿ ಬಿಡ್ತೀವಿ. ಹಾಂಗಿದ್ದಿದ್ದಿಲ್ಲ. ಅವ್ರದ್ದು ಋಷಿ ಮುನಿಗಳು ಬಂದದ್ದೇನದ ಕೇವಲ ಸಂತಾನ ಪ್ರಾಪ್ತಿಗಾಗಿ ಬಂದವರು ಅವ್ರಿಗೊಂದು ಉತ್ತಮವಾದ ಸಂತಾನ ಪ್ರಾಪ್ತಿ ಮಾಡಿ ಹೋಗ್ತಿದ್ರು. ಅದಕ್ಕೆ ಏನ್ ಪ್ರಾಪ್ತಿ ಅಂತಿದ್ರು ಅಂದ್ರ ನಿಯೋಗ ಪದ್ಧತಿ. ಬರ್ಕೋರ್ ಒಂದ್ ಕಡೆ ಪಾಂಡುರಾಜ, ಧೃತರಾಷ್ಟ್ರ ಮತ್ತ ವಿದುರ, ಅಂಬಾನಿಕೆ ಅವೇನ್ 3 ಮಂದಿ ವಧುಗಳಿರ್ತಾರಲ್ಲ, ದಾಸಿ ಒಬ್ಬಕ್ಕಿರ್ತಾಳ. ಅದ್ರೊಳಗ ದಾಸಿ ಹೊಟ್ಟೆಲೆ ವಿದುರ ಹುಡ್ತಾನ. ಅಂಬಾನಿಕೆ ಒಳಗ ಒಬ್ಬಕಿ ಪರೇಶಾನ್ ಆಗಿಬಿಡ್ತಾಳ. ಇಂಥ ಒಬ್ಬ ಹೊರಟ ಋಷಿ ಯಾವುದು ಒಂದು ತಪಸ್ಸು ಮಾಡಿ ಅವನ ಚರ್ಮ ಎಲ್ಲ ಹೊರಟು ಮಳೆ ಗಾಳಿ ಬಿಸಿಲಿಗೆ ಏನೇನೋ ಆಗಿ ಇರ್ತದ. ಅಂತವನ್ ಸಂಗತಿ ಏನಾಕಿ ಪೂರ್ತಿ ವೀಕ ಒಂದ್ ನಮೂನೆ ಆತಳ. ಅದೇ ಒಂದು ರೋಗಿಷ್ಠ ಭಾವನೆ ಇದ್ದದಕ್ಕೆ ಪಾಂಡುರಾಜ ಹುಟ್ಟತನ. ಇನ್ನೊಬ್ಬಕಿ ಏನ್ ಮಾಡ್ತಾಳ, ಸೊಸೆ ಏನ್ ಮಾಡ್ತಾಳ, ಕಣ್ಣು ಮುಚ್ಚಿಕೊಂಡು ಬಿಡ್ತಾಳ. ಆಕಿ ಕಣ್ಣು ಮುಚ್ಚಿಕೊಂಡದಕ್ಕೆ ಅಲ್ಲಿ ಧೃತರಾಷ್ಟ್ರ ಹುಟ್ಟತಾನ. ಇದು ನಿಯೋಗ ಪದ್ಧತಿಯಿಂದ ಹುಟ್ಟಿದವರು ಅವ್ರ ಮೂವರು. ಮತ್ತ ಅವ್ರ ಮೂವರಿಗೆ ಹುಟ್ಟಿಸಿನ ಅಂತ ಹೇಳಿಕೆ ಆ ಋಷಿ ಏನಾರ ಮತ್ತ ಆ ಸ್ವಸ್ದೇರ್ ಬಲ್ಲಿ ಅವ್ರ ಮನೆಗೆ ಬಂದನೇನೋ ಅವ್ನು ಭೇಟಿ ಆದ್ನೇನೋ ಇಲ್ಲ. ಅಸಂಗ ಸಂಗಿಲ್ಲಲ್ಲಿ ಅಸಂಗ ಅದು ಒಂದು ಪದ್ಧತಿ ಅದ. ಹಿಂದೂ ಪದ್ಧತಿ ಒಳಗ ಅದನ್ನು ಒಂದು ಅವಕಾಶ ಅದ. ಆದ್ರೆ ಈಗ ಯಾರು ಒಪ್ಪಿಕೊಳ್ಳಂಗಿಲ್ಲದು. ಅದು ಅತಿ ಅನಿವಾರ್ಯ ಆದಾಗ ಆ ರೀತಿಯಾದಂತ ಬಳಕೆಗಳು ಮೊದಲಿನ ಕಾಲದಲ್ಲಿ ಮಾಡಿಕೊಂಡು ಸಂತಾನ ಬೆಳೆಸಂತ ಕೆಲಸ ಮಾಡಿದ್ರು ನಿಯೋಗ ಪದ್ಧತಿ ಒಳಗೆ. ಅಸಂಗ ಅಂತ ಯಾಕೆ ಹೇಳಕತ್ತೀನಿ ಅಂತಂದ್ರ ಆ ಋಷಿಗಳು ಹೆಂಗಿರ್ತಾರ, ಆ ಒಂದು ಸಂಘ ಮಾಡಿದ ಮೇಲೂ ಕೂಡ ಮಾಡದಂತಿರ್ತಾರ ಅವರು. ಅಂಥದೊಂದು ಪದ್ಧತಿ ಅದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೂಟಸ್ಥ. ಕೂಟಸ್ಥ ಅಂತಂದ್ರೆ ಏನು, ಎದ್ರ ಉದಾಹರಣೆ ಕೊಡ್ತಾರೆ? ಕೂಟಸ್ಥ ಅಂದ್ರ ಟೈಮ್ ಆಯ್ತಾ ಏನು? ಕೂಟಸ್ಥ ಅಂದ್ರೆ ಎದ್ರ ಉದಾಹರಣೆ ಕೊಡ್ತಾರ? ಮರ್ತು ಬಿಟ್ಟಿರಿ? ಕಂಬಾರನ ಅಡಿಗಲ್ಲು, ಆನ್ವಿಲ್, ANVIL, ಆನ್ವಿಲ್